ರಾಮೇಶ್ವರಿ ವರ್ಮಾ ಮೇಡಮ್ ಅಲ್ಲ, ನನಗೆ ರಾಮಿ. Most composite a person I have known. ರಾಮಿ ಮೇಡಮ್ನ ವೈಯಕ್ತಿಕವಾಗಿ ಒಂದು ಸ್ತರದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ರಂಗಕರ್ಮಿಯಾಗಿ ಅವ್ರು ಹೇಗೆ ನಡ್ಕೋತಾರೆ ಅನ್ನೋದು ಈ ರಂಗಾಸಕ್ತರು ಎಲ್ಲರೂ ಕಲಿಯುವಂಥದ್ದು ಅವ್ರ ಹತ್ರ ಒಂದಿದೆ. ರಾಮೇಶ್ವರಿ ವರ್ಮಾ ಅವರು ನಮಗೆಲ್ಲ ಒಂಥರ ಗುರುಗಳಿದ್ದ ಹಾಗೆ. ರಾಮಿ ನಮ್ಮೆಲ್ಲರಿಗೂ, ನನ್ನಂಥವ್ರೆಲ್ಲರಿಗೂ ಸಹೃದಯ ಮಾತೆ ಅಂತ. ರಾಮೇಶ್ವರಿ ವರ್ಮಾ ಎ ಕಲ್ಚರಲ್ ಐಕಾನ್ ಆಫ್ ಮೈಸೂರು. ರಾಮೇಶ್ವರಿ ಅಂತಂದರೆ ನಮಗೆ ತಕ್ಷಣ ನೆನಪಾಗೋದು ಅವರ ಸರಳ ಸಹಜ ನಡೆನುಡಿ. ನಿಷ್ಠಾವಂತ ಕಲಾವಿದೆ. ರಂಗಭೂಮಿಯಲ್ಲಿ ಉತ್ಸಾಹಕ್ಕೆ, ಚೈತನ್ಯಕ್ಕೆ, ಕ್ರಿಯಾಶೀಲತೆಗೆ ಉತ್ತಮ ಹೆಸರು ನಮ್ಮ ಶ್ರೀಮತಿ ರಾಮೇಶ್ವರಿ ವರ್ಮಾ ಅವರು. ರಾಮೇಶ್ವರಿ ವರ್ಮಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ರಂಗಭೂಮಿಯ ಗ್ರಂಥಾಲಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ತಂದೆ ಅವ್ರ ಹೆಸರು PR ರಾಮಯ್ಯ, ಪಾಲಹಳ್ಳಿ ರಾಮಯ್ಯ. ಅವರು ಶ್ರೀರಂಗಪಟ್ಟಣದವರು. ನಮ್ಮ ತಾಯಿ PR ಜಯಲಕ್ಷ್ಮಮ್ಮ, ಅವರು ಹಾಸನದವರು. ಸೊ ಮುಖ್ಯವಾಗಿ ಇದು ನಮ್ಮ ಬಾಲ್ಯದ ಬಗ್ಗೆ, ಒಂದು ಕೂಡು ಕುಟುಂಬ, ಆದರ್ಶಗಳನ್ನು ಹೊಂದಿದ್ದ ತಂದೆ ತಾಯಿ ನಮಗೆ, ಅದರಿಂದ ನಮಗೆ ಬಹಳ ಒಂಥರ ಪುಣ್ಯ ನಮಗೆ ಅವರು ನಮ್ಮ ತಂದೆ ತಾಯಿ ಆಗಿದ್ದು. ಮತ್ತು ನಮ್ಮ ಕಡೆಯಲ್ಲಿ ನಾವು 4 ಜನ ಮಕ್ಕಳು ಅವರಿಗೆ, ಅದನ್ನು ಹೇಳಲೇಬೇಕು. ನಮ್ಮ ದೊಡ್ಡಣ್ಣ ಬ್ರಹ್ಮಾನಂದ ಅವರು ಎಕನಾಮಿಕ್ಸ್ನಲ್ಲಿ ಭಾಳ ಫೇಮಸ್ ಆದರು, ಭಾಳ ತಜ್ಞರು ಅವರು ಇಲ್ಲ ಈಗ. ಅವ್ರ ನಂತರ ರಾಮಸ್ವಾಮಿ ಗುಂಡಣ್ಣ ಅಂತ ಅವರು ಇಲ್ಲ, ಇಂಜಿನಿಯರ್ ಆಗಿದ್ದರು. ನಂತರ ರಾಮೇಶ್ವರಿ, ನಂತರ ನಾನು. ರಾಮೇಶ್ವರಿ ವರ್ಮಾ ಪರಿಚಿತರ ವಲಯದಲ್ಲಿ ರಾಮಿ, ರಂಗಭೂಮಿಯ ಗೆಳೆಯರಿಗೆ ತಾಯಿ. ಇವರು ಹುಟ್ಟಿದ್ದು 29/10/1936ರಲ್ಲಿ. PR ರಾಮಯ್ಯ ಹಾಗೂ ಜಯಲಕ್ಷ್ಮಮ್ಮ ಇವರ ತಂದೆ ತಾಯಿ. ಖ್ಯಾತ ಅರ್ಥಶಾಸ್ತ್ರಜ್ಞ ಬ್ರಹ್ಮಾನಂದ, ಇಂಜಿನಿಯರ್ ಪದವೀಧರ ರಾಮಸ್ವಾಮಿ ಹಾಗೂ ಭೌತಶಾಸ್ತ್ರಜ್ಞ ವಿಶ್ವನಾಥ್ ಇವರ ಸಹೋದರರು. PR ರಾಮಯ್ಯ ಪತ್ರಿಕೋದ್ಯಮಿ, ತಾಯ್ನಾಡು ಪತ್ರಿಕೆಯ ಸಂಪಾದಕರು, ಗಾಂಧಿವಾದಿ, ಮೈಸೂರು ರಾಜ್ಯದ ಮೊದಲನೇ ವಿಧಾನಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದರು. ತಾಯಿ ಜಯಲಕ್ಷ್ಮಮ್ಮ ಸಮಾಜ ಸೇವಕರು, ಬೆಂಗಳೂರು ನಗರ ಪಾಲಿಕೆಯ ಡೆಪ್ಯೂಟಿ ಮೇಯರ್ ಆಗಿದ್ದರು. ರಾಮೇಶ್ವರಿ ಬೆಂಗಳೂರಿನ ಚಾಮರಾಜಪೇಟೆಯ ಸೇಂಟ್ ಥೆರೇಸಾ ಶಾಲೆಯಲ್ಲಿ SSLC ಓದಿ ನಂತರ ಮಹಾರಾಣಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಮುಗಿಸಿದರು. ಮುಂಬಯಿಯ ಎಲ್ಫಿನ್ಸ್ಟೋನ್ ಕಾಲೇಜಿನಲ್ಲಿ BA ಎಕನಾಮಿಕ್ಸ್ನಲ್ಲಿ ಪದವೀಧರರಾದರು. ಮುಂದೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ MA ಡಿಗ್ರಿಯನ್ನು ಹೊಂದುತ್ತಾರೆ. ಬಾಲಗೋಪಾಲ ವರ್ಮಾ ಅವರನ್ನು ಮದುವೆಯಾದ ನಂತರ ಮೈಸೂರಿನಲ್ಲಿ ತಮ್ಮ ಅಧ್ಯಾಪಕ ವೃತ್ತಿಯನ್ನು ಮುಂದುವರಿಸುತ್ತಾರೆ. ರಂಗಭೂಮಿ ಹಾಗೂ ಮಹಿಳಾ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ನಂತರ ಮೈಸೂರು ವಿಶ್ವವಿದ್ಯಾನಿಲಯದ ಅಭಿವೃದ್ಧಿ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರದ ದಿವಸಗಳಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಪ್ರಾರಂಭಿಸಿದ ಮಹಿಳಾ ಅಧ್ಯಯನ ಸಂಸ್ಥೆಯ ಪ್ರಥಮ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಹಲವಾರು ವಿಚಾರ ಸಂಕಿರಣ, ಸಂಶೋಧನೆ, ಮಹಿಳಾ ಪರ ಹಕ್ಕುಗಳ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರುತ್ತಾರೆ. ರಂಗಭೂಮಿಯಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದ್ದ ರಾಮೇಶ್ವರಿ ಮೈಸೂರಿನ ಸಮತೆಂತೋ ಹಾಗೂ ಸಮುದಾಯ ರಂಗ ತಂಡಗಳಲ್ಲಿ ಅಭಿನಯ ಹಾಗೂ ನಾಟಕ ನಿರ್ದೇಶನಗಳನ್ನು ಮಾಡಿರುತ್ತಾರೆ. ಇವರ ಮತ್ತೊಂದು ಆಸಕ್ತ ವಲಯ ಮಕ್ಕಳ ರಂಗಭೂಮಿ. 1980ರ ದಶಕದಲ್ಲಿ ಮಕ್ಕಳಿಗಾಗಿ ಕಿನಾರ ಎಂಬ ಮಕ್ಕಳ ರಂಗ ತಂಡವನ್ನು ಪ್ರಾರಂಭಿಸುತ್ತಾರೆ. ಇವರು ಅಭಿನಯಿಸಿದ ನಾಟಕಗಳು ಆವಾಹನೆ, ಟಿಂಗರ ಬುಡ್ಡಣ್ಣ, ಜೋಕುಮಾರಸ್ವಾಮಿ, ತಾಯಿ, ದ ಮೇಡ್ಸ್, ಕಾಕ್ಟೇಲ್ ಪಾರ್ಟಿ, ಹುತ್ತವ ಬಡಿದರೆ ಹಾಗೂ ನನ್ನ ತಂಗಿಗೊಂದು ಗಂಡು ಕೊಡಿ. ಇವರು ನಿರ್ದೇಶಿಸಿದ ನಾಟಕಗಳು ರುಡಾಲಿ ಮತ್ತು ಸೋನಾಟ. ಇತ್ತೀಚಿನ ದಿನಗಳಲ್ಲಿ ಕಿರುತೆರೆ ಹಾಗೂ ಸಿನಿಮಾಗಳಲ್ಲೂ ಅಭಿನಯಿಸಿದ್ದಾರೆ. ಇವರು ಅಭಿನಯಿಸಿದ ಪ್ರಮುಖ ಚಲನಚಿತ್ರಗಳು ಚಿಗುರಿದ ಕನಸು, ನಾಯಿ ನೆರಳು, ಬೆಟ್ಟದ ಜೀವ ಹಾಗೂ ಮೂಕಜ್ಜಿಯ ಕನಸುಗಳು. ವರ್ಮಾ ದಂಪತಿಗಳು ಸ್ನೇಹ ಪರತೆಗೆ, ಅತಿಥಿ ಸತ್ಕಾರಕ್ಕೆ ಮಾದರಿ ಕುಟುಂಬ. ಈಗ ರಾಮೇಶ್ವರಿ ವರ್ಮಾ ಅವರಿಗೆ 85 ವರ್ಷ.
ನಡಿಗೆಯಲ್ಲಿ ನಿಧಾನವಿರಬಹುದು, ಧ್ವನಿಯಲ್ಲಿ ಕೊಂಚ ಮ್ಲಾನವತೆ ಇರಬಹುದು, ಆದರೆ ಉತ್ಸಾಹ ಕಡಿಮೆಯಾಗಿಲ್ಲ. ರಂಗಭೂಮಿ ಇವರಿಗೆ ಟಾನಿಕ್ ಇದ್ದ ಹಾಗೆ. ರಂಗಭೂಮಿಗೆ ಇವರು ಜೀವದ್ರವ್ಯ. What's in the letter? You have been my pride for the last 8 years. And now, I see that you are a liar, a hypocrite. You have ruined my happiness. You have wrecked my future. Oh no, Laura. Please. Calm down. Take off your shawl. Now try to calm down. My frightened little bird. You can rest safely, and my great wings will protect you. Come. This is your home. This is your refuge, where I shall protect you, like a hunted dove that I have saved from a talons of hawk. Listen to me, Mr. Torvald. You have never loved me. You have only found it pleasant to be in love with me. You arranged everything to suit to your own taste. I have lived here like a pauper, simply from hand to mouth. You have committed grievous sins against me. It's your fault that I have made nothing of my life. That's unreasonable. Have you never been happy? I have been your doll wife. And the children have been my dolls in their turn. I liked it when you came and played with me. But that's not marriage. But now, I must educate myself, and I must do it alone. That's why I'm leaving you now. Living your home? Your husband? Your children? You haven't thought what people say? I won't let you go. I forbid, you inexperienced creature. I must try to get experience, Mr. Torvald. I must find out which is right, the world or I. You are ill. You're feverish. No, Mr. Torvald. I have never seen things so clearly and certainly as I do it tonight. All these days, you cared for yourself, your honor, your prestige. No man is prepared to sacrifice his honor for his loved one. Thousands of women have. Couldn't we somehow bridge? Oh, Nora, to lose you, I can't even imagine it. Can't you wait till morning? I couldn't spend the night in a strange man's house. It's all over. Here are your keys. Oh, Laura, won't you ever think of me again? ನನ್ನ ಜೀವನದಲ್ಲಿ ಫೆಮಿನಿಸಮ್ ಅನ್ನೋದು ಒಂದು ಸ್ವಾನುಭವ ಅಂತ ಹೇಳ್ಬೋದು. ನನಗೆ 13 ವರ್ಷ ಆದಾಗ SLC ಪಾಸ್ ಮಾಡಿದ್ದೆ. ನಾನು ಮುಂದೆ ಓದಬೇಕು, ಸರೋಜಿನಿ ನಾಯ್ಡು ಥರ ಆಗಬೇಕು, ವಿಜಯಲಕ್ಷ್ಮಿ ಪಟೇಲ್ ಆಗಬೇಕು ಅಂತೆಲ್ಲ ಕನಸು ಕಂಡಿದ್ದೆ. ಆದರೆ ನನ್ನ ಜೀವನನೇ ಒಂಥರ ತಿರುಗಿಸುವಂಥ ಘಟನೆ ನಡೀತು. ಅದೇನು ಅಂದರೆ ನಮ್ಮಮ್ಮ ಅಪ್ಪ ನನಗೆ 13 ವರ್ಷಕ್ಕೆ ಮದುವೆ ಮಾಡಿಬಿಟ್ರು. ನಂಗೆ ಗೊತ್ತಾಗಲಿಲ್ಲ ಅಂತ ಕೇಳಿದ್ರೆ ನಂಗೆ ಗೊತ್ತಾಗಿರಲಿಲ್ಲ ಆವಾಗ.
ಮದುವೆ ಅನ್ನೋದೇನು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಅದೇನೋ ಮದುವೆ ಆದಮೇಲೆ ನನಗೆ ಒಂಥರದ ಬಹಳ ಮನಸ್ಸಿಗೆ ಅದು ಒಂದು ಆ ಘಟನೆ ಒಂದು ನನ್ನನ್ನು ಅಲ್ಲಾಡಿಸಿತ್ತು. ಅದು ಏನಂತಂದರೆ ನನಗೆ ಗೊತ್ತಾಗಲ್ಲ ಹೇಳೋದಕ್ಕೆ, ಏನಾಯಿತು ಅಂತ ಹೇಳೋದಕ್ಕೂ ಗೊತ್ತಾಗಲ್ಲ. ಆದರೆ ನಂಗೆ ಆ ಮದುವೆ ಬೇಡವಾಗಿತ್ತು. ಮತ್ತು ನಾನು ಮದುವೆ ಮಾಡ್ಕೊಂಡವ್ರನ್ನ ನನಗೆ ಕಂಡ್ರೆ ಆಗದೇ ಇರೋ ಹಂಗಾಗೋಯ್ತು. ಒಂದು ಮದುವೆ ಬೇಡವಾಗಿದ್ದರಿಂದ ನನಗೆ ಹಂಗೆ ಅನಿಸ್ತು ಅನಿಸುತ್ತೆ. ನನಗೆ ಈಗ ಹಿನ್ನೋಟದಲ್ಲಿ ಅನಿಸುತ್ತೆ, ಎಷ್ಟು ಜನ ಚೈಲ್ಡ್ ಮ್ಯಾರೇಜಸ್ಸಲ್ಲಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿರ್ತಾರೋ ಅಥವಾ ಫೋರ್ಸ್ ಮಾಡಿರ್ತಾರೋ, ಅದು ಅವರ ಜೀವನನೇ ಒಂದು ರೀತಿಯಲ್ಲಿ ಹಾಳು ಮಾಡುವಂಥ ಘಟನೆ ಆಗಿರ್ಬೋದು. ನಾನು ಆ ಮದುವೆಯಲ್ಲಿ 16 ವರ್ಷ ಉಳಿಸ್ಕೊಂಡಿದ್ದೆ ಆ ಮದುವೆನ. ಆದರೆ ಹೆಂಗೆ ಉಳಿಸ್ಕೊಂಡೆ ಅಂತ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಆ ಮದುವೆ ತೀರಾ ಬೇಡವಾಗಿದ್ದ ಮದುವೆ, ಆ ಮನುಷ್ಯನ ತೀರಾ ಬೇಡವಾಗಿದ್ದ ಮನುಷ್ಯ. ನನ್ನ ಇರಸ್ಮುರ್ಸ್ ನೋಡಿನೋ, ನನ್ನ ಮೇಲಾಗಿದ್ದ ಪ್ರಭಾವ ನೋಡಿನೋ ಏನೋ, ನಮ್ಮ ತಾಯಿ ತಂದೆ ನನ್ನ ಬೊಂಬಾಯಿ ಕಳಿಸ್ಬಿಟ್ರು ಓದೋಕ್ಕೆ. ಮೊದಲೇ ನಮ್ಮ ಅತ್ತೆ ಮನೆಯವರು ಓದು ಬೇಡ ಅಂದಿದ್ರು. ಅದರಿಂದ ನನಗೆ ಅದು ಇನ್ನೂ ಒಂದು ದೊಡ್ಡ ಆಘಾತವಾಗಿತ್ತು. ಬೊಂಬಾಯಿಗೆ ಕಳಿಸಿದ ಮೇಲೆ ನಾನು ಅಲ್ಲಿ ಬೊಂಬಾಯಲ್ಲಿ BA ಆನರ್ಸ್ ಓದಿದೆ. ಆದಮೇಲೆ ಈ ಮದುವೆ ಒಂಥರ ಇಟ್ ವಾಸ್ ಪ್ರಿಕ್ಕಿಂಗ್ ಮೀ. ಇಟ್ ವಾಸ್ ಏನು ಮಾಡೋದು ಅನ್ನೋದೇ ಒಂದು ಪ್ರಶ್ನೆ ಆಗಿಬಿಟ್ಟಿತ್ತು ನನ್ನ ಮುಂದೆ. ನನಗೆ 20 ವರ್ಷದಲ್ಲಿದ್ದಾಗ ಮೇ ಬಿ ಅರೌಂಡ್ 1956 ನಾನು ಡಿಸೈಡ್ ಮಾಡಿದೆ, ಲೆಟ್ ಮಿ ಗಿವ್ ಮೈ ಟ್ರೈ ಇನ್ ದಿಸ್ ಮ್ಯಾರೇಜ್ ಅಂತ. ಅದಕ್ಕೆ ಅವ್ರ ಜೊತೆಯಲ್ಲಿ ಜೀವನ ನಡೆಸೋಕೆ ಶುರು ಮಾಡಿದೆ. ಆದರೆ ನನ್ನ ಮನಸ್ಸಲ್ಲಿ 2 ತೀರ್ಮಾನ ಮಾಡಿಕೊಂಡಿದ್ದೆ. ಒಂದು, ದಟ್ ಐ ವಾಂಟ್ ಟು ಬಿ ಎಕನಾಮಿಕಲಿ ಇಂಡಿಪೆಂಡೆಂಟ್. ಏನೇ ಆದ್ರೂ ಐ ಮಸ್ಟ್ ಗೆಟ್ ಎ ಡಿಗ್ರಿ ಆ್ಯಂಡ್ ಎ ಜಾಬ್ ವೆರ್ ಎವರ್ ಐ ಆಮ್ ಅಂತ. ಆಮೇಲೆ 2ನೇದು, ಐ ವೋಂಟ್ ಹ್ಯಾವ್ ಚಿಲ್ಡ್ರನ್ ಫ್ರಮ್ ದಿಸ್ ಮ್ಯಾರೇಜ್ ಅಂತ. ಅದೆರಡು ಡಿಸಿಷನ್ಸ್ ಮಾಡಿಕೊಂಡು ನಾನು 1956 B.Ed ಸೇರಿಕೊಂಡೆ. ದ ರೀಸನ್ ನಾನು B.Ed ಸೇರಿದ್ದು ಅಂದರೆ ಎಲ್ಲಾದ್ರೂ ನನಗೆ ಟೀಚರ್ ಕೆಲಸ ಸಿಕ್ಕುತ್ತೆ, ನನ್ನ ಗಂಡನಿಗೆ ಎಲ್ಲೆಲ್ಲಿ ಕೆಲಸ ಸಿಕ್ಕಿದ್ರು ನನಗೂ ಆ ಕೆಲಸ ಸಿಕ್ಕುತ್ತೆ ಅಂತ. ಸೊ ಐ ಡಿಡ್ ಮೈ B.Ed. ಸೂನ್ ಆಫ್ಟರ್ ಮೈ B.Ed ಐ ಗಾಟ್ ಎ ಜಾಬ್ ಇನ್ ಟೀಚರ್ ಇನ್ ಎ ಸ್ಕೂಲ್ ಇನ್ ಬ್ಯಾಂಗ್ಳೂರ್. ಅಲ್ಲಿ 3 ವರ್ಷ ಕೆಲಸ ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ ಒರಿಸ್ಸಾ ಕೆಲಸ ಆಯಿತು. ಅಲ್ಲಿ ಒರಿಸ್ಸಾಗೆ ಹೋದೆ ನನ್ನ ಗಂಡನ ಜೊತೆಗೆ. ಒರಿಸ್ಸಾನಲ್ಲಿ ಏನು ಮಾಡೋದು, ನಂಗೆ ಸುಮ್ಮನೆ ಇರೋಕ್ಕೆ ಯಾವತ್ತೂ ಆಗ್ತಾ ಇರಲಿಲ್ಲ. ಸೊ ಐ ಥಾಟ್ ಐ ವಿಲ್ ಡೂ ಎನ್ ಎಕ್ಸ್ಟರ್ನಲ್ MA. ಸೊ ನಾನು ಬನಾರಸ್ ಯೂನಿವರ್ಸಿಟಿಯಿಂದ MA ಇನ್ ಎಕನಾಮಿಕ್ಸ್ ಮಾಡಿಕೊಂಡೆ. ಆದ್ರೂ ಆಲ್ ದಿಸ್ ವೈಲ್ ವೆನ್ ಐ ವಾಸ್ ಲಿವಿಂಗ್ ವಿತ್ ಹಿಮ್ ನನಗೆ ಸುಖ ಇರಲಿಲ್ಲ. ನನಗೆ ಐ ವಾಸ್ ನಾಟ್ ಎಟ್ ಆಲ್ ಹ್ಯಾಪಿ. ಐ ನ್ಯೂ ದ ಮ್ಯಾರೇಜ್ ಈಸ್ ನಾಟ್ ವರ್ಕಿಂಗ್. ಐ ಥಿಂಕ್ ಇಟ್ ಈಸ್ ಇನ್ ಹೈಂಡ್ಸೈಟ್ ಐ ಫೀಲ್ ಇಟ್ ವಾಸ್ ಅ ಬ್ಯಾಡ್ ಮ್ಯಾರೇಜ್ ಬಿಕಾಸ್ ಇಟ್ ವಾಸ್ ಡನ್ ಇನ್ ಆಸ್ ಎ ಚೈಲ್ಡ್ ಇನ್ ಎನ್ ಅರ್ಬನ್ ಏರಿಯಾ ವೇರ್ ದಿ ಥಾಟ್ ಇಟ್ ವಾಸ್ ನಾಟ್ ಮ್ಯಾರೇಜ್ ಫಾರ್ ಯಂಗ್ ಗರ್ಲ್ಸ್. ಅಂತೂ ನಾನು ಅವ್ರಿಗೆ ಐ ಟಾಕ್ಡ್ ವಿತ್ ಮೈ ಎಕ್ಸ್ ಹಸ್ಬೆಂಡ್ ಸೆವರಲ್ ಟೈಮ್ಸ್ ಆ್ಯಂಡ್ ಐ ಟೋಲ್ಡ್ ಹಿಮ್ ದಿಸ್ ಮ್ಯಾರೇಜ್ ಈಸ್ ನಾಟ್ ವರ್ಕಿಂಗ್. ಬಟ್ ಅವ್ರು ಕೇಳ್ತಾ ಇರಲಿಲ್ಲ, ನನಗೆ ಬಿಡುಗಡೆ ಸಿಗ್ತಾ ಇರಲಿಲ್ಲ. ದೆನ್ ಈ ಸೆಡ್ ಯು ವುಡ್ ಮ್ಯಾರಿ ಅಗೇನ್. ಐ ಫೌಂಡ್ ಹಿಮ್ ಎ ಗರ್ಲ್ ಆ್ಯಂಡ್ ದೆನ್ I got him married and stayed with him for a month and then came back to Bangalore. ಅಷ್ಟೊತ್ತಿಗೆ ನನಗೆ ವರ್ಮಾ ಅವ್ರ ಪರಿಚಯ ಆಗಿತ್ತು. ನಾನು ಮೌಂಟ್ ಕಾರ್ಮೆಲ್ನಲ್ಲಿ ಟೀಚ್ ಮಾಡುವಾಗ 66 to 68 we developed a relationship and I got married to Verma in 1968 November. After that I moved over. ಅದಾದಮೇಲೆ ನಾನು ಮೈಸೂರಿಗೆ ಬಂದುಬಿಟ್ಟೆ. ನಾನು ಸಿನ್ಸ್ ದೆನ್ 1968 ನವೆಂಬರಿಂದ ಹಿಡಿದು ಇವತ್ತಿನವರೆಗೂ ನಾನು ಮೈಸೂರಿನವಳಾಗಿದ್ದೀನಿ. And I have been doing whatever I wanted to do, thanks to Verma, thanks to my support, my family. ಏನೆಲ್ಲ ಮಾಡಿದ್ರು ನಮ್ಮ ಫ್ಯಾಮಿಲಿ ಸಪೋರ್ಟ್ ಇತ್ತು ನನಗೆ, ವರ್ಮನ್ ಸಪೋರ್ಟ್ ಇತ್ತು ನನಗೆ. ಬಿಕಾಸ್ ವರ್ಮ ವಾಸ್ ಎ ಕೋ ಪಾರ್ಟ್ನರ್ ಇನ್ ಎವ್ರಿಥಿಂಗ್ ಐ ಡಿಡ್. ಅವನೊಂಥರ ನನ್ನ ಜೀವನ ಸಂಗಾತಿ ಅಷ್ಟೇ ಅಲ್ಲ, ಭಾಳ ಸಂಗಾತಿ ಅಷ್ಟೇ ಅಲ್ಲ. ಹಿ ವಾಸ್ ಎ ಸೋಲ್ಮೇಟ್ ಟು ಮೀ ಆ್ಯಂಡ್ ಅನ್ಫಾರ್ಚುನೇಟ್ ಐ ಲಾಸ್ಟ್ ಹಿಮ್ ಅಷ್ಟೇನೇ. ನಾನು ಮೈಸೂರಿಗೆ ಬರೋಕ್ಕೆ ಮುಂಚೆನೂ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಥಿಯೇಟ್ರ್ ಮಾಡ್ತಾಯಿದ್ದೆ. ನಾಟಕ ಬಹಳಷ್ಟು ನೋಡ್ತಾ ಇದ್ದೆ ಆಗ ಬೆಂಗಳೂರಲ್ಲಿ. ಮೈಸೂರಲ್ಲಿ ಸಮತೆಂತೋ ಬಗ್ಗೆ ನನಗಾಗಲೇ ಪರಿಚಯ ಇತ್ತು. ಯಾಕೆಂದರೆ ವರ್ಮ ನಾನು ಸ್ನೇಹಿತರಾದಾಗ
ಎಲ್ಲ ವಿಷಯಗಳು ಮಾತಾಡುವಾಗ ಹೀಗೆ ನಾಟಕದ ವಿಷಯನ ಮಾತಾಡಿಕೊಂಡು ಸಮತೆಂತ ಬಗ್ಗೆ ಅವನು ತಿಳಿಸಿದ್ದ. ನಮ್ಮ ಮೈಸೂರು ಬಂದ ತಕ್ಷಣ ಮೊದಲನೇ ನಾಟಕ ನೋಡಿದ್ದು ಲೆಸನ್ ಅಂತ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನವ್ರು ಮಾಡಿದರು. ಅದಾದಮೇಲೆ ನಮ್ಮದೇ ನಾಟಕ ಮಾಡಿದ್ದು ಆವಾಹನೆ, ಅನಂತಮೂರ್ತಿಯವರ ಆವಾಹನೆ. ನಾನು ಭಾಳ ಎಕ್ಸೈಟ್ ಆಗಿದ್ದೆ. ಯಾಕೆ ಅಂತಂದರೆ ನನಗೆ ಸಮತೆಂತೋಮಿನ ಪ್ರೋಸೆಸ್ ಆಫ್ ಪ್ರೊಡಕ್ಷನ್ ಯಾವುದಿದೆ ಅಂದರೆ ನಾಟಕ ತಗೊಂಡಾಗ, ನಾಟಕ ಓದುವಾಗ, ನಾಟಕ ರಿಹರ್ಸಲ್ ಮಾಡುವಾಗ ಕಂಪ್ಲೀಟಾಗಿ ನಾಟಕದ ಒಂದು ಮಂಥನ ನಡೀತಾ ಇತ್ತು. ಅದರ ಆಶಯಗಳೇನು, ಡೈರೆಕ್ಟರ್ ಆಶಯ ಏನಿದೆ, ಬರೋ ಸ್ಕ್ರಿಪ್ಟ್ನಲ್ಲಿ ಏನಿದೆ, ಇದೆಲ್ಲನೂ ನಾವು ದಿನ ರಿಹರ್ಸಲ್ ಮುಗಿಯೋಕ್ಕೆ ಮುಂಚೆ ಅಥವಾ ರಿಹರ್ಸಲ್ ಶುರು ಆಗೋಕ್ಕೆ ಮುಂಚೆ ನಾವು ಸಮತೆಂತೋನ ಮಾತಾಡೋದು ವಾಡಿಕೆ. ಹಾಗಾಗಿ ನನ್ನ ಹೊರೈಸನ್ ತುಂಬ ಎಕ್ಸ್ಪ್ಯಾಂಡ್ ಆಯಿತು. ನನಗೆ ಬರೀ ನಾಟಕ ಅಂತ ನಾಟಕ ಆಡ್ತಾ ಇರಲಿಲ್ಲ ನಾವು, ಒಂದು ರೀತಿಯ ಒಂದು ಪಾಠನೇ ನಡೀತಾ ಇತ್ತು. ಒಂದು ಡ್ರಮೆಟರ್ಜಿ ಅಂತಾರಲ್ಲ, ಆ ಥರ ಮಾಡ್ಕೋತಾ ಇದ್ವಿ ನಾವು ಆ ಟೈಮ್ನಲ್ಲಿ. ನನ್ನ ಆವಾಹನೆ ಮಾಡುವಾಗ ನಾನು 5 ತಿಂಗಳು ಬಸರಿ, ಅದಾದಮೇಲೆ 1-2 ವರ್ಷ ನಾಟಕ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನನ್ನ ಮಗಳು ಚಿಕ್ಕವಳಾಗಿದ್ದರಿಂದ. ಅದಾದಮೇಲೆ ಸತತವಾಗಿ ನಾನು ಸಮತೆಂತ ಜೊತೆನಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲ, ರಾಮಿ ನಾವು ಗೊತ್ತಾದ್ದು ಅಂದರೆ ವರ್ಮನ ಹೆಂಡತಿ ಅಂತ. ಅಂದರೆ ವರ್ಮ ನಮ್ಮ ಜೊತೆ ನಾಟಕ ಮಾಡ್ತಾಯಿದ್ರು. ಆಮೇಲೆ ಅವ್ರು ಮದುವೆ ಮಾಡ್ಕೊಂಬಂದಾಗ ರಾಮಿ ಸೇರಿಕೊಂಡ್ರು. ಸೊ ನಾ ಹೇಳಿದ್ನಲ್ಲ, ನಮ್ಮ ಜೊತೆ ರಾಮಿ ನನಗೆ ಗೊತ್ತಾಗೆ ಸುಮಾರು ನಾಟಕದ ಪಾತ್ರ ಮಾಡಿದ್ದಾರೆ. ಜೋಕುಮಾರ್ ಸ್ವಾಮಿ ಗೌಡತಿ ಪಾತ್ರ, ಮತ್ತು ನನಗೂ ರಾಮಿಗೂ ಅದೇ ಆ ಕೆಮಿಸ್ಟ್ರಿ ಭಾಳ ಚೆನ್ನಾಗಾಗಿದೆ. ಅವ್ರು ಜೋಕುಮಾರ್ ಸ್ವಾಮಿ ಹೆಂಡತಿ ಪಾತ್ರ, ಗೌಡತಿ ಪಾತ್ರ, ನಾನು ಬಸವಣ್ಣನ ಪಾತ್ರ. ಆಮೇಲೆ ಆವಾಹನೆ ಹೇಳಿದೆ ನಾನು. ಆವಾಹನೆ ಅಂತೂ ಅವರು ನಾಟಕ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಸೀನ್ ಬರುತ್ತೆ, ತೆಂಗಿನಕಾಯಿ ತುರಿತಾ ಮಾತಾಡೋದು. ಅವ್ರು ಆ ತುರಿಯೋದಕ್ಕೂ ಮಾತ್ರ ರಿದಮ್ಗೂ ಭಾಳ ಹೊಂದಾಣಿಕೆ ಮಾಡಿಸಿ, ಅದು ತುಂಬ ಜನಕ್ಕೆ ಅಂದರೆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಬಿಡೋದು. ಸೊ ಆ ಥರ ಯಾವುದೇ ಪಾತ್ರ ಮಾಡಲಿ ರಾಮಿ, ಆ ಪಾತ್ರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಆ ಪಾತ್ರ ಆಗ್ತಾರೆ. ಸಮತೆಂತೋ ನಮ್ಮೆಲ್ಲರ ಒಂದು ಅವಿಭಾಜ್ಯ ಅಂಗ. ಒಂಥರ ನಾನು, ರಾಮಿ, ಇಂದ್ರ, ವರ್ಮ, ವಿಶ್ವನಾಥ, ರತ್ನ ನಾವೆಲ್ಲರಿಗೂ ಸೇರಿದ್ದು ಅಂತ ಸಮತೆಂತೋದಲ್ಲಿ ಎಲ್ಲ ಜೊತೆಲೇ ಇರ್ತಿದ್ವು. ಸತ್ತವರ ನೆರಳಿನಲ್ಲಿ ರಾಮಿ ಆ್ಯಕ್ಟಿಂಗು ತುಂಬಾ ಖುಷಿಯಾಗಿತ್ತು. ಅವರು ಮಾಡೆಲ್ ಸ್ಕೂಲ್ಗೆ ಹೋಗ್ತಾಯಿದ್ರು. ಆಗ ಮನೆ ಮುಂದೆ ನಿಂತ್ಕೊಂಡು ಅವ್ರನ್ನ ನೋಡೋದೇ ನನಗೊಂದು ಹವ್ಯಾಸ ಆಗಿತ್ತು. ಅಷ್ಟು ಸುಂದರಿ, ಅಷ್ಟು ಚೆನ್ನಾಗಿದ್ದರು ಅವರು. ನಾನು ರಾಮಿ ಓಡಾಡದೇ ಇರೋ ಜಾಗಗಳೇ ಇಲ್ಲ. ಸಿನಿಮಾಗಳು ಒಟ್ಟಿಗೆ ನೋಡ್ತಿದ್ವು, ನಾಟಕಗಳು ಒಟ್ಟಿಗೆ ನೋಡ್ತಾಯಿದ್ವು, ರಿಹರ್ಸಲ್ಗಳು ಒಟ್ಟಿಗೆ ಮಾಡ್ತಿದ್ವು. ಸುಮಾರು 1971 ಇವತ್ತಿನ ತನಕನೂ ನಮ್ಮ ಸ್ನೇಹದಲ್ಲಿ ಒಂದೇ ಒಂದು ಬಿರುಕು ಬಿಟ್ಟಿಲ್ಲ. ಅಷ್ಟು ಖುಷಿಯಾಗಿದ್ದೀವಿ ನಾವು. ಅವರದ್ದು ಒಂದು ಆವಾಹನೆ ಅಂತ ಮೊದಲನೇ ನಾಟಕ, ಅನಂತಮೂರ್ತಿಯವರ ನಾಟಕ ಅದು. ಅದರಲ್ಲಿ ಅವರು ಮಾಡಿದರು. ಅವರು ಆಗ ಮಾಡಿದ ಪಾತ್ರ ನನಗೆ ಇನ್ನೂ ಕಣ್ಮುಂದೆ ಕಟ್ಟಿದಾಗಿದೆ. ಇನ್ನೊಂದು ಖುಷಿ ಕೊಟ್ಟ ನಾಟಕ ಅಂತಂದರೆ ಜೋಕುಮಾರ್ ಸ್ವಾಮಿ. ಅದು ನಾವು ಒಂದು ಹೊಸ ಥರನೂ ಟ್ರೈ ಮಾಡಿದ್ವಿ. ಅಲ್ಲಿ ನಾವು ಫಸ್ಟ್ ಟೈಮ್ ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಇದನ್ನು ನಾಟಕ ಮಾಡಿದ್ವಿ. ಔಟ್ಡೋರ್, ಕಂಪ್ಲೀಟ್ ಔಟ್ಡೋರದು. ತುಂಬ ಚೆನ್ನಾಗಿ ಬಂತು ಅದು. ಆಮೇಲೆ ಸಮತೆಂತೋ ಹೇಳ್ದಂಗೆ ನಾನು ಸುಮಾರು ನಾಟಕಗಳು ಮಾಡಿದ್ದೀನಿ. ಆದರೆ ನನಗೊಂದು ನಮ್ಮ ಮಹಿಳಾ ಸಮಸ್ಯೆಗಳ ಬಗ್ಗೆ ನನಗೆ ಅಥವಾ ಒಂದು ಮಹಿಳಾ ದೃಷ್ಟಿಕೋನ ಉಳ್ಳ ಒಂದು ನಾಟಕ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅದನ್ನು ನಾನೇ ಡೈರೆಕ್ಟ್ ಮಾಡೋಣ ಅಂತ ತೀರ್ಮಾನ ಮಾಡಿದೆ. ನಾನು ಸಮತೆಂತೋ ಮಾತಾಡಿಬಿಟ್ಟು ರುಡಾಲಿ ನಾಟಕ ತಗೊಂಡ್ವಿ. ನನಗೆ ರುಡಾಲಿ ನಾಟಕ ಮಾಡಬೇಕು ಅಂತ ಭಾಳ ದಿನದಿಂದ ಕನಸಾಗಿತ್ತು. 2 ಕಾರಣದಿಂದ. ಅದು ಒಂದು, ಮಹಿಳಾ ದೃಷ್ಟಿಕೋನದಿಂದಲೂ ಅದು ಒಂದು ಲ್ಯಾಂಡ್ಮಾರ್ಕ್ ಥರ ನೋಡ್ಬೋದು ಅದನ್ನು. ಮತ್ತು ಇನ್ನೊಂದು ವಿಷಯದಲ್ಲಿ ಅದು ಸೋಷಿಯಲ್ ಜಸ್ಟಿಸ್ ಆ್ಯಂಗಲಿಂದನೂ ತುಂಬ ಇಂಪಾರ್ಟೆಂಟ್ ಪ್ಲೇ ಅದು. ಬೋತ್ ಪಾವರ್ಟಿ ಆ್ಯಂಡ್ ಜೆಂಡರಲ್ಲಿ ಅದೆರಡೂ ಒಂದು ರೀತಿಯಲ್ಲಿ ಇಂಟರ್ಮಿಂಗ್ಲಿಂಗ್ ಆಗಿ
ಬರುವಂಥ ನಾಟಕ ಅದು. ಕತೆ ನಿನ್ನ ಸಂಸಾರ ಹೇಳವ ಹೊಸಿ ಹೇಳವ. ನನ್ನ ಕತೆನೂ ನಿನ್ನ ಕತೆಗಿಂತ ಬೇರೆ ಇಲ್ಲ ಕಣವ. ಲಗ್ನ ಆಗಿ 4 ವರ್ಷದವರೆಗೆ ಮಕ್ಕಳು ಇರಲಿಲ್ಲ. ನನ್ನ ಗಂಡೇನು ಅತ್ತೆನೂ ನನ್ನನ್ನು ಬಂಜೆ ಅಂತ ಬೈದು ಹೊಡೆದು ಸಾಕಷ್ಟು ಗೋಳು ಕೊಟ್ಟರು ಕಣವ. ನನ್ನ ಗಂಡಂಗೆ ಇನ್ನೊಂದು ಲಗ್ನ ಮಾಡೋ ಪ್ರಯತ್ನನೂ ಮಾಡಿದರು. ಅಂತೂ ಮಗ ಹುಟ್ಟಿ ಒಂದೇ ವರ್ಷಕ್ಕೆ ನನ್ನ ಗಂಡ ಹಾವು ಕಚ್ಚಿ ಸತ್ತೋದ. ಸಂಸಾರ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿತ್ತು ಕಣ. ಇದಕ್ಕೆಲ್ಲ ಎದುರ್ಕೊಳ್ಳಿಲ್ಲ ಕಣವ ನಾನು. ಒಂದು 4 ಕರೆ ಹಸು, 2 ಮೇಕೆ ಎಲ್ಲ ಕೊಂಡ್ಕೊಂಡೆ ಕಣವ. ಒಳ್ಳಿದೆ ಮಾಡಿದೆ, ಜೀವನ ಸುಧಾರಿಸ್ತು ಕಣವ. ಅಲ್ಲವ ನನ್ನ ಮಗಂಗೊಂದು ಮದುವೆನೂ ಮಾಡಿದೆ. ಅಯ್ಯೋ ಎಲ್ಲಿಂದವ ಹೆಣ್ಣು? ಹೊರಡಂಗದ ಹುಡುಗಿ ಕಣವ. ಮಾವನ ಮನೆಯವರು ಭಾರಿ ಶ್ರೀಮಂತರು. ಅವರಿಗಿಂತ ನಾನೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಳಕ್ಕೆ ಸಾಲ ಮಾಡಿ ಊರವರಿಗೆಲ್ಲ ಔತಣ ಹಾಕ್ಬಿಟ್ಟೆ ನೋಡು. ಅದು ನಾನು ತಗೊಂಡಾಗ ನನಗೆ ಭಾಳ ಎಕ್ಸೈಟ್ಮೆಂಟ್ ಇತ್ತು. ಅದನ್ನು ಸುಮಾರು 30 ಜನ ಇದ್ದರು ಅದರಲ್ಲಿ. ಅದ್ರ ಮಾಡಿಸಿದ್ದು ಒಂದು ಒಳ್ಳೆಯ ಅನುಭವ ನನಗೆ. ಒಂದು ನನ್ನ ಫೆಮಿನಿಸ್ಟ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡೋದಾದರೆ ಅಲ್ಲಿ ವಿಮೆನ್ ಎಕ್ಸ್ಪ್ಲಾಯ್ಟೇಷನ್ ಚೆನ್ನಾಗಿ ಗೊತ್ತಾಗುತ್ತೆ. ಅದ್ರ ಮೇಲೆ ಆ್ಯಂಡ್ ಆ್ಯಸ್ ವೆಲ್ ಆಸ್ ಪಾವರ್ಟಿ. ನನಗಂತೂ ದೇರ್ ಇಸ್ ನೋ ಪ್ಲೇ ವಿತೌಟ್ ಎ ಪಾಯಿಂಟ್ ಆಫ್ ವ್ಯೂ. ಅದು 76-77 ಮೈಸೂರು ಸಮುದಾಯ ಶುರು ಆಯಿತು. ಆವಾಗ ಪ್ರಸನ್ನ ಮೈಸೂರಿಗೆ ಬಂದು ತಾಯಿ ನಾಟಕ ಮಾಡ್ತಿದ್ರು ಕಾರ್ಕಿದು. ನನಗೆ ತಾಯಿ ರೋಲ್ ಮಾಡಿಸಿದ್ರು. ನನಗಂತೂ ಅದು ಭಾಳ ಸಿನ್ಸಿಲೇಟಿಂಗ್ ಎಕ್ಸ್ಪೀರಿಯನ್ಸ್ ಅದು. ತುಂಬ ನನಗೆ ಖುಷಿ ತಂದಿದ್ದು, ತುಂಬ ಚಾಲೆಂಜ್ ಆಗಿತ್ತು. ಆ್ಯಂಡ್ ಪ್ರಸನ್ನನ ಜೊತೆಲಿ ಕೆಲಸ ಮಾಡೋದು ಒಂದು ಚಾಲೆಂಜ್ ಏನೇನೆ, ಯಾಕೆಂದರೆ ಅವರು ಈಸ್ ಎ ಕೈಂಡ್ ಆಫ್ ಎ ಪರ್ಫೆಕ್ಷನಿಸ್ಟ್. ಈ ರುಡಾಲಿ ನಾಟಕ ಮಾಡಬೇಕು ಅಂತ ತೀರ್ಮಾನ ಆಯಿತು. ರುಡಾಲಿ ನಾಟಕ ಯಾರ್ಯಾರು ನಾಟಕ ಮಾಡಬೇಕು, ಎಲ್ಲಿ ರಿಹರ್ಸಲ್ ನಡೆಯುತ್ತೆ, ಯಾವತ್ತು ನಾಟಕದ ಶೋ ಆಗುತ್ತೆ ಎಲ್ಲ ತೀರ್ಮಾನ ಆಗಿತ್ತು. ಆದರೆ ಇದಕ್ಕೊಂದು ಎಲ್ಲ ಈ ದೊಡ್ಡ ಸಂಖ್ಯೆಯಲ್ಲಿ ಜನ ಅದರೊಳಗೆ 30-40 ಜನ ಇರ್ತಾರೆ. ಸರಿ, ಅದಕ್ಕೆ ಆ ಟೈಮಲ್ಲಿ ಮೊದಲನೇ ದಿನ ಮೇಡಮ್ ಮನೆಯಲ್ಲಿ ಮೀಟಿಂಗ್ ಅಂತ ಆಯಿತು. ಹೇಗೂ ಎಲ್ಲ ತಯಾರಾಗಿದೆಯಲ್ಲ, ನಾಳೆಯಿಂದ ನೀವು ರಿಹರ್ಸಲ್ಲಿಗೆ ಬನ್ನಿ ಅಂತಂದರು. ಸರಿ, ನಾನು ಮತ್ತು ಇಂದಿರಾ ಮೇಡಮ್ ಇಬ್ಬರು, ನಮ್ಮದಿಬ್ಬರದ್ದು ಇಂಪಾರ್ಟೆಂಟ್ ರೋಲ್ ಇತ್ತು. ನಿಮ್ಮಿಬ್ಬರದ್ದು ರಿಹರ್ಸಲ್ ನಾಳೆ ಶುರು ಮಾಡ್ಕೊಳ್ಳಿ ಅಂತಂದರು. ಸರಿ, ನಾವು ಒಪ್ಕೊಂಡ್ವಿ. ಅಷ್ಟೊತ್ತಿಗೆ ಏನು ಅಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಕೆಲಸ ಮೊದಲೇ ವಹಿಸ್ಬಿಟ್ಟಿದ್ರು. ಅವರು ಎಷ್ಟು ಆರ್ಗನೈಸ್ಡ್ ಆಗಿ ಕೆಲಸ ಮಾಡ್ತಾರೆ ಅಂತಂದರೆ, ಸರಿ ಆ ನಾಟಕದ ಡೈಲಾಗುಗಳನ್ನ ಎಲ್ಲದನ್ನು ಜಿರಾಕ್ಸ್ ಮಾಡಿ 30-40 ಜನ ನಮ್ಮದು ಇರ್ತಾರಲ್ಲ ಪಾತ್ರಧಾರಿಗಳು, ಎಲ್ಲರಿಗೂ ಒಂದೊಂದು ಕಾಪಿ ಕೊಟ್ಬಿಡೋದು. ಮನೆಯಲ್ಲಿ ಸರಿಯಾಗಿ ಡೈಲಾಗ್ ಎಲ್ಲ ಕಲ್ತ್ಕೊಂಡು ಬಂದುಬಿಡಬೇಕು. ಇಡೀ ಪುಸ್ತಕ ಹೇಗೂ ಒಂದು ಸರಿ ಓದಬೇಕು ಎಲ್ಲರೂ ಎಲ್ಲ ಹೇಳಿದರು. ಸರಿ ಆಯಿತು. ಅಷ್ಟೊತ್ತಿಗೆ ಈ ಕೆಲಸ ವಹಿಸಿದ್ರಲ್ಲ, ಜಿರಾಕ್ಸ್ ಕೆಲಸ ವಹಿಸಿದ್ದು ಒಂದು ವ್ಯಕ್ತಿಗೆ ವಹಿಸಿದ್ರು. ಅವರು, ಮೇಡಮ್ ಅದು ನಾನು ಅಲ್ಲಿ ಕೊಟ್ಟಿದ್ದೀನಿ, ಆದರೆ ಏನೋ ಪ್ರಾಬ್ಲಮ್ ಅದರಿಂದ ನಾಳೆ ನಮ್ಗೆ ಅದು ಸಿಗೋಲ್ಲ ಅಂದರು. ಇವರು ಇಮ್ಮಿಡಿಯೇಟಾಗಿ ನನಗೂ ಇಂದ್ರಂಗೂ, ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡೋದು ಬಿಡಿ, ನಿಮ್ಮಿಬ್ಬರ ಡೈಲಾಗ್ನ ನಾನು ಕೈಯಲ್ಲೇ ಬರೆದು ಕೊಟ್ಬಿಡ್ತೀನಿ, ನಾಳೆ ಇದನ್ನು ನಿಮ್ಗೆ ಕೊಡ್ತೀನಿ, ನೀವಿಬ್ಬರು ಶುರು ಮಾಡ್ಕೊಳ್ಳಿ ಅಂದರು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ವಯಸ್ಸಲ್ಲಿ ಅವರು ಪೂರ್ತಿ ನಮ್ಮಿಬ್ಬರು ಡೈಲಾಗನ್ನು ನಮಗಿಬ್ಬರಿಗೆ ಬೇಕಾದ್ದನ್ನು ಕೈಲಿ ಬರೆದಿಟ್ಟಿದ್ರು. ಮಾರನೇ ದಿನ ನಾವು ರಿಹರ್ಸಲ್ ಮಾಡಿಸಿದ್ವಿ. ರಾಮೇಶ್ವರಿ ವರ್ಮಾ ಅವ್ರ ಜೊತೆಗೆ ನಾನು ಕಾಕ್ಟೈಲ್ ಪಾರ್ಟಿ ವರ್ಕ್ ಮಾಡೋ ಅಷ್ಟೊತ್ತಿಗೆ ತುಂಬ ಬೆಳೆದ ನಟಿಯಾಗಿದ್ದರು ಅವರು. ಬೆಳೆದ ನಟಿ ಎನ್ನುವುದು ಎಲ್ಲ ಅರ್ಥದಲ್ಲಿ, ನಟನೆಯ ಸೂಕ್ಷ್ಮತೆಗಳನ್ನು ಪೂರ್ಣ ಅರ್ಥ ಮಾಡಿಕೊಂಡಿದ್ದ ನಟಿಯಾಗಿದ್ದರು. ಅವ್ರು ಮೊದಲಿಂದಲೂ ಅವ್ರಿಗೊಂದು ಅಭ್ಯಾಸ ಇತ್ತು, ಅದು ತುಂಬ ಒಳ್ಳೆಯ ಅಭ್ಯಾಸವೂ ಕೂಡ. ಅದು ನಾಟಕದ ಸ್ಕ್ರಿಪ್ಟನ್ನು ಕೂಲಂಕುಷವಾಗಿ ಚರ್ಚೆಗೆ ಒಡ್ಕೊಳ್ಳೋದು. ಕಾಕ್ಟೈಲ್ ಪಾರ್ಟಿಯಲ್ಲೂ ಹಾಗೇ ಆಯಿತು. ನಾವು ರಿಹರ್ಸಲನ್ನು ವಾಸ್ತವಿಕವಾಗಿ ಶುರು ಮಾಡೋದಕ್ಕೆ ಮೊದಲೇ ಸುಮಾರು ಒಂದು ತಿಂಗಳೇ ಅನ್ಬೋದು ಏನಪ್ಪ, ಅಷ್ಟು ದೀರ್ಘಕಾಲ ಅದರಲ್ಲಿ ತೊಡಕೊಂಡಿದ್ವಿ. ರತ್ನ ಅವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಮತ್ತು ಇವರು ರಾಮೇಶ್ವರಿಯವರು ಕೂಡ ಅದನ್ನು ತುಂಬ ವಿಮರ್ಶಾತ್ಮಕವಾಗಿ ನೋಡುವ ಪ್ರಯತ್ನವನ್ನು ಮಾಡ್ತಾಯಿದ್ರು. ನಾಟಕನ ಅರ್ಥ ಮಾಡಿಕೊಳ್ಳೋದು, ಪಾತ್ರವನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು ಅನ್ನೋದನ್ನು ನನಗದು ತಿಳಿಸ್ಕೊಡ್ತು.
ಒಬ್ಬ ಒಳ್ಳೆಯ ನಟಿ ನಿರ್ದೇಶಕನಷ್ಟೇ ಪಾತ್ರವನ್ನು ಮತ್ತು ನಾಟಕವನ್ನು ಅರ್ಥೈಸ್ಕೊಳ್ಬೇಕು ಅನ್ನೋದಕ್ಕೆ ರಾಮೇಶ್ವರಿ ವರ್ಮಾ ಒಂದು ಒಳ್ಳೆಯ ಉದಾಹರಣೆ. ಅವರ ಬೇರೆ ನಾಟಕಗಳಲ್ಲೂ ಕೂಡ ನಾನು ಅದನ್ನು ಗಮನಿಸಿದ್ದೇನೆ. ಆದರೆ ಬೇರೆ ಸಮಯದಲ್ಲಿ ಏನಾಗ್ತಿತ್ತು ಅಂದರೆ ನಾನು ಹೊರಗೆ ನಿಂತು ಅದನ್ನು ಗಮನಿಸ್ತಿದ್ದೆ. ಆದರೆ ಈಗ ನಿರ್ದೇಶನದ ಜವಾಬ್ದಾರಿ ನನ್ನದೇ ಆಗಿದ್ದರಿಂದ ನನ್ನ ಗ್ರಹಿಕೆಗೆ ಮತ್ತು ರಾಮೇಶ್ವರಿಯವರ ಗ್ರಹಿಕೆಗೆ ಇರ್ತಕ್ಕಂಥ ಸಾಮ್ಯಗಳೇನು, ಅವರು ಅದನ್ನು ಅರ್ಥೈಸಿಕೊಳ್ಳುವ ಕ್ರಮಗಳೇನು, ಇವುಗಳನ್ನು ತಿಳ್ಕೊಳ್ಳೋದು ಅಗತ್ಯ ಆಗಿತ್ತು. ಅವರು ಪಾತ್ರವನ್ನು ಅರ್ಥೈಸಿಕೊಳ್ಳುತ್ತಿದ್ದ ಕ್ರಮವನ್ನು ಗಮನಿಸ್ತಾ ಹೋದರೆ ನಿರ್ದೇಶಕನಿಗೆ ಇನ್ನಷ್ಟು ಒಳಹುಗಳು ಕಾಣಿಸ್ಕೊಳ್ತಾ ಇದ್ದವು. ಹಾಗಾಗಿ ರಾಮೇಶ್ವರಿ ಎಲ್ಲೋ ಒಂದು ಕಡೆ ನನಗನ್ನಿಸುತ್ತೆ ನಿರ್ದೇಶಕನಿಗೆ ಅವನ ಸೃಜನಶೀಲತೆಗೆ ಸವಾಲನ್ನು ಒಡ್ಡುವಂತಹ ನಟಿಯಾಗಿ ಅವರು ನಟಿಸ್ತಾ ಇದ್ದರು ಅಂತ. ಈಗ ಪಾರ್ಟಿ ಎಡ್ವರ್ಡ್ ಲವಿನಿಯ ಆರಿಸಿಕೊಂಡ ಆಯ್ಕೆಯ ಫಲ ಇವತ್ತಿನ ಕಾಕ್ಟೇಲ್ ಪಾರ್ಟಿ. ಅವರೆಲ್ಲ ಅದಕ್ಕೆ ಸಿದ್ಧ ಆಗ್ಬೇಕಾಗುತ್ತೆ. ನಾವೆಲ್ಲ ಇದ್ರೆ ಇಲ್ಲಿ ಸರಿ ಹೋಗೋದಿಲ್ಲ. ನಾವೀಗ ಅದಕ್ಕೆ ನನಗೆ ತುಂಬ ಅತ್ಯದ್ಭುತವಾದ ಪಾತ್ರ ಮಾಡೋದವರು ಅಂದರೆ ಕಾಕ್ಟೇಲ್ ಪಾರ್ಟಿಯಲ್ಲಿ ಅಲ್ಲಿ ಏನು ಎನರ್ಜಿ ಏನು, ಅದು ವಯಸ್ಸು ಅವರು ವಯಸ್ಸು ನನ್ನಷ್ಟೇ ವಯಸ್ಸು, ನನಗಿಂತ ಸ್ವಲ್ಪ ಚಿಕ್ಕವ್ರಬೇಕು. ಬಟ್ ಆ ಎನರ್ಜಿ ಇದನ್ನು ಉಪಯೋಗಿಸಿ ಸೆನ್ಸ್ ಆಫ್ ಹ್ಯೂಮರು, ಅದರ ಪ್ರೆಸೆಂಟೇಷನು ಅದ್ಭುತ. ಅಂದರೆ ರಾಮಿ ಆ ದೃಷ್ಟಿಯಿಂದ ಕಾಮಿಕ್ ರೋಲೂ ರೆಡಿ ಇರ್ತಾರೆ, ಸೀರಿಯಸ್ ರೋಲೂ ರೆಡಿ ಇರ್ತಾರೆ. We had such a good time in Kinara, Auntie. Why did you think of starting it? Well, children's theatre was always an obsession with me. It was a kind of a passion for me. I was a teacher in schools, and even in schools I used to do theatre with children. And I have always felt that theatre gives a lot to children. The amount of experience, the amount of fun, the amount of learning, the amount of life skills that theatre teaches, I don't think you can get it in through any other form. Not only that, I have always felt that theatre has something, theatre enriches children. So I was always thinking of doing something in children's theatre. That was 30 years ago. Not 30 years ago, more than 30 years, 82. 40 years ago, Auntie. 40 years ago. ನಾವೆಲ್ಲ ಶುರು ಮಾಡಿದ್ದು ಹೈಸ್ಕೂಲಲ್ಲಿ. ರಾಮಿ ಆಂಟಿ ಸ್ಕೂಲಿಗೆ ಬಂದಾಗ ಅವರು ನಮಗೆಲ್ಲ ಕಿನಾರ ಶುರು ಮಾಡ್ತಾಯಿದ್ದೀವಿ, ಡ್ರಾಮಾ ಕ್ಲಾಸ್ ಅಂತ ಹೇಳಿದಾಗ ನಾವೆಲ್ಲ ಎಂಥೂಸಿಯಾಸ್ಟಿಕ್ಕಾಗಿ ವಿ ಜಾಯಿನ್ ದ ಗ್ರೂಪ್. And lots of children from different schools, we made new friends, and it was just a unique experience learning the techniques of theatre, all in such detail. And I think nobody else had that kind of opportunity as all of us in Kinara. And I don't remember some of the details of the plays that we did, but Macbeth is still very fresh in my memory. I was one of the witches. So we had 3 groups of witches for each different scene of the witches. So we were asked to bend over the cauldron. And part of my speech was, double, double, toil and trouble, fire burn and cauldron bubble, in the poisoned entrails throw. Atara. It was so much fun. We had to improvise our voices and make them sound very eerie. And so in total we were 9 witches actually, 3 batches of 3 witches. So that was a really fun experience. And of course the whole procedure of making the costumes and all that. Everyone, is there enough Maravajra? We have to make the shields, and lots of newspapers, tearing up of newspapers, dipping them in Maravajra and making the shields. And
getting our hands all dirty. But it was so much fun. And Rami Auntie's house was open to all of us day and night. That time it was Shivratri, I think, so we decided we'll do Shivratri, we'll do costume making throughout the night. It was unforgettable experience actually. ಗಂಟೆ 6:30 ಆಗಲೇ ಆಗೋಯ್ತು. ಆದರೆ ನೋಡಿ ಒಬ್ಬರೇ ಬೇರೆ ಹೋಗಬೇಡಿ ಅಂತ ಗಂಡಸರಿಗೆ ಅವರು ಹೇಳ್ತೀನಿ. ಆದರೆ ಈ ಮೈಸೂರು ಅಂಥ ಒಂದು ಕಡೆ ಟ್ರೆಡಿಷನಲ್ ಸೊಸೈಟಿನೂ ಹೌದು, ಇನ್ನೊಂದು ಕಡೆ ಮಾಡ್ರನ್ ಸೊಸೈಟಿನೂ ಹೌದು. ನಮ್ಗೆ ಹಂಗೆ ಅನಿಸುತ್ತೆ ಇದನ್ನು ಇಷ್ಟು ಮುಂದುವರಿಯೋಕ್ಕೆ ತುಂಬ ಕಾಲ ತಗೊಳ್ತು ಅಂತ. ಆದರೆ ಹಿಂದೆ ಅಷ್ಟು ಒಂದು ಕಡೆ ಆ ಥರ ಇದ್ದರೆ ಇನ್ನೊಂದು ಕಡೆ ಮಹಾರಾಜರ ಆಸ್ಥಾನದಲ್ಲಿ ವೆಂಕಟಲಕ್ಷ್ಮಮ್ಮ ಅಂತ ವಿದೂಷಿ, ಭರತನಾಟ್ಯ ವಿದೂಷಿ, ಅವರು ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿರ್ಲಿಲ್ವ? ಹಂಗೆ ಹೇಳ್ತೀಯ. ನಾನು ಭರತನಾಟ್ಯಂ ಕಲ್ತಿದ್ದೆ ಅವ್ರ ಹತ್ರ, ಜೂನಿಯರ್ ಪಾಸ್ ಮಾಡಿಸಿದ್ರು ನನಗೆ ಅವಾಗಿಂದು 9th and 10th ಸ್ಟ್ಯಾಂಡರ್ಡ್. ಬಟ್ ಅದ್ರ ವ್ಯಾಲ್ಯೂನೇ ಗೊತ್ತಿರಲಿಲ್ಲ ನನಗೆ. ಅವ್ರು ಕೂತ್ಕೊಂಡು ಹಿಂಗೆ ಕಾಳ ಹಾಕೊಂಡು ತಪ್ಪು ಮಾಡಿದ್ರೆ ಇಲ್ಲಿಂದ ಒಂದು ಬೀಸೋರು ಕಾಲಿಗೆ ತೊಟ್ಟು ಮಣೆ ಇಟ್ಕೊಂಡು ಕೈ ಅವ್ರು ಎದ್ದು ನಿಂತ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹೀಗೆ ಹಾಗೆ ಹಾಕೊಂಡು ಹಿಂಗೆ ಅದು ನೋಡ್ಕೊಂಡು ನಾವು ಮಾಡ್ಬೇಕಾದ್ರೆ ಮಹಾರಾಜರು ಅಲ್ಲಿ ಪ್ರೋತ್ಸಾಹ ಕೊಟ್ಟರು. ಎಜುಕೇಷನ್ಗೆ ಅವ್ರ ಮಹಾರಾಣಿನೆಲ್ಲ ಬೇಕಾದಷ್ಟು ಶಾಲೆ ಕಾಲೇಜು ಎಲ್ಲ ಈ ಥರ ಆಯಿತು. ಜನೋಪಯೋಗಿ ಕೆಲಸನೂ ಅವ್ರು ಮಾಡಿದ್ರು. ಅಷ್ಟೇ ಒಂದು ಅಷ್ಟು ಸಂಖ್ಯೆನಲ್ಲಿ ಆಚೆ ಬರೋದಕ್ಕೆ ಮುನ್ನುಗ್ಗೋದಕ್ಕೆ ಏನು ಕಾರಣ ಇರ್ಬೋದು? ಅಲ್ಲ, ಬೇಕಾದಷ್ಟು ಇರುತ್ತೆ. ಅಂದರೆ ಎಜುಕೇಷನ್ನಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಆದ್ರಿಂದ ಈ ಏನಾದರೂ ಮುಂದುವರೆದಿದ್ದರೆ ಶಿಕ್ಷಣ ಹೌದು, ಆ ಕಾರಣಕ್ಕೇನೆ ಮೈಸೂರಲ್ಲಿರೋ ಹೆಂಗಸರು ತುಂಬ ಮುಂದುವರೆದ. ಮನೆಯಲ್ಲಿ ಪೇರೆಂಟ್ಸ್ ಕೂಡ ಅಂದರೆ ತಂದೆ ತಾಯಿರು ಇಲ್ಲ ನೀನು ಓದಬೇಕು, ಅವಾಗ್ಲೂ ಹುಡುಗ ಓದಿದ್ರೆ ಸಾಕು, ಹುಡುಗಿ ಅದು ಇರಲೇ ಇಲ್ಲ ಅಷ್ಟೊತ್ತಿಗೆ. ಅಲ್ಲ, ಕೆಲವು ಮನೇಲಿ ಅದು ಅನಿವಾರ್ಯತೆ ಇರ್ಬೋದು, ಕೆಲವೊಂದು ಅನಿವಾರ್ಯತೆ ಇರ್ಬೋದು. ಹಾಗೆ ತುಂಬ ಎಜುಕೇಟೆಡ್ ತಂದೆ ತಾಯಿ ಇರ್ಬೋದು. ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸಲ್ಲೆಲ್ಲ ಎಲ್ಲರೂ ಓದಲೇಬೇಕು. ನನ್ನ ಅನುಭವ ಏನಂತಂದರೆ ನನ್ನ 60 ವರ್ಷದ ಅನುಭವ ಅಂತ ಕಾಣಿಸುತ್ತೆ ಮೈಸೂರಲ್ಲಿ. ಎರಡು ವೈರುಧ್ಯತೆಯೂ ಇದೆ. ಒಂದು ನನ್ನಂಥವರು ಇದ್ದಾರೆ, ಎಲ್ಲ ಒಂಥರ ಅಬ್ಸಲ್ಯೂಟ್ಲಿ ನಾನ್ ಕಾನ್ಫಾರ್ಮಿಸ್ಟ್ ಲೈಫ್ ಲೀಡ್ ಮಾಡ್ತಾ ಇರೋರು ಇದ್ದಾರೆ. ಜೊತೆಗೆ ಭಾಳ ಟ್ರೆಡಿಷನಲ್ ಆಗಿರೋರು ಇದ್ದಾರೆ. ಆದರೆ ಈ ವೈರುಧ್ಯದ ನಡುವೆ ನಿಂತು ಮೈಸೂರು ತುಂಬಾ ಒಂದು ರೀತಿಯ ವೈಶಿಷ್ಟ್ಯತೆ ಇಟ್ಕೊಂಡಿದೆ ಅಂತ ಹೇಳ್ಬೋದು. ಇಲ್ಲ, ಮೈಸೂರಲ್ಲಿ ಮಹಿಳಾ ಚಳವಳಿನೂ ತುಂಬಾ ನಡೆದಿದೆ ಅಮ್ಮ. ಮಹಿಳಾ ಚಳವಳಿ ನಡೀತು. ಬೆಂಗಳೂರಲ್ಲಿ ವಿಮೋಚನಾ ಅಂತ ಶುರು ಆಯ್ತು. ಬೆಂಗಳೂರು ಬಿಟ್ಟರೆ ಮೈಸೂರೇ ಮಹಿಳಾ ಚಳವಳಿಗೆ ವೇದಿಕೆ. ನೀವು ಮುಂಚೂಣಿಯಲ್ಲಿ ಇದ್ರಲ್ಲ. ಅದೇ ಅವಾಗೇನಾಗ್ತಾ ಇತ್ತು ಅಂದರೆ ನಾನು ಮೈಸೂರಿಗೆ ಬಂದಾಗ 68, ಆವಾಗ ಅಷ್ಟು ಇದಿರಲಿಲ್ಲ. ಆಮೇಲೆ ಈ 74, 75, 78ರಲ್ಲಿ ಸಮತಾ ಮೈಸೂರಲ್ಲಿ ಶುರು ಆಯಿತು ಅಂತ ಕಾಣಿಸುತ್ತೆ. ನಾನು ಆವಾಗ ಇನ್ಸ್ಟಿಟ್ಯೂಟ್ ಆಫ್ ಡೆವಲಪ್ಮೆಂಟ್ ಸ್ಟಡೀಸಲ್ಲಿದ್ದೆ. ಸಮತಾ ಶುರು ಆದಾಗ ನಮಗೆಲ್ಲ ತುಂಬ ಸಂತೋಷ ಆಯಿತು. ಆದರೆ ನಾನು ಅವ್ರದ್ದು ನೇರವಾಗಿ ಜಾಸ್ತಿ ಜನ ಪರಿಚಯ ಇರಲಿಲ್ಲ ನನಗೆ. ಬಟ್ ಮೀರಾ ನಾಯಕ್ ತುಂಬ ಕೆಲಸ ಮಾಡಿದ್ದಾರೆ. ಸ್ವಲ್ಪ ನಾವು ಹಿನ್ನೆಲೆ ನೋಡೋದಾದರೆ 1970ರ ದಶಕ ಮಹಿಳಾ ಚಳವಳಿ ಇರ್ಬೋದು, ಮಹಿಳಾ ಅಭಿವೃದ್ಧಿ ಇರ್ಬೋದು, ಮಹಿಳಾ ಸ್ವಾತಂತ್ರ್ಯ ಹಕ್ಕುಗಳ ಬಗ್ಗೆ ಒಂದು ಪಲ್ಲಟವನ್ನು ಕೊಟ್ಟಂಥ ಒಂದು ದಶಕ. ರಾಮೇಶ್ವರಿ ವರ್ಮಾ ಮೇಡಮ್ ಅವರು ನನಗೆ ಕಳೆದ 30 ವರ್ಷದಿಂದ ಪರಿಚಯ. 1992ರಲ್ಲಿ ನಾನು ಮಹಿಳಾ ಅಧ್ಯಯನ ಕೇಂದ್ರದಲ್ಲಿ ಕೆಲಸಕ್ಕೆ ಸೇರಿದಾಗ ಅವರು ನಿರ್ದೇಶಕರಾಗಿದ್ದರು. ನಾನು ಮಹಿಳಾ ಅಧ್ಯಯನದಲ್ಲಿ ಏನಾದ್ರು ಕೆಲಸ ಮಾಡಿದ್ದೀನಿ ಅಥವಾ ಮಹಿಳಾ ಅಧ್ಯಯನ ಕಲ್ತಿದ್ದೀನಿ ಅಂದರೆ ಅದಕ್ಕೆ ಮೇಡಮೇ ಪ್ರೇರಣೆ, ಮತ್ತು ನನಗೆ ಕಲಿಸಿದ್ದಾರೆ ಅವರು ಮಹಿಳಾ ಅಧ್ಯಯನವನ್ನು. ಮತ್ತು PhD ಗೈಡಾಗಿ ಮಹಿಳಾ ಸಶಕ್ತೀಕರಣದ ಬಗ್ಗೆ ನನಗೆ ಮಾರ್ಗದರ್ಶನ ಮಾಡಿದರು. ಅವ್ರದ್ದು ಇನ್ನೊಂದು ಗುಣ ಕ್ರಿಯಾಶೀಲ ವ್ಯಕ್ತಿತ್ವ ಇದೆಯಲ್ಲ. ನಾನು 92ರಿಂದ ನೋಡಿದಾಗಲಿಂದ ನಿನ್ನೆವರೆಗೂ ಇವತ್ತಿನವರೆಗೂ ಅವರು ಅತ್ಯಂತ ಚಟುವಟಿಕೆಯಲ್ಲಿ ಕಂಡುಬರ್ತಾರೆ. ಈಗ ಅವ್ರಿಗೆ 85 ವರ್ಷ. ಹೇಗೆ ಅವರು ಒಂದು ಎರಡು ವ್ಯಕ್ತಿತ್ವದ ಅದಕ್ಕೆ ತುಂಬ ಸಂಪ್ರದಾಯ ವ್ಯಕ್ತಿಯಾಗೂ ಕಾಣಿಸ್ತಾರೆ, ಮತ್ತು ಆಧುನಿಕತೆಗೂ ತೆರ್ಕೊಂಡು ಇತ್ತೀಚೆಗೆ ಬಂದಿರೋ ಎಲ್ಲ ಕಂಪ್ಯೂಟರ್ದು, ಮೊಬೈಲ್ದು ತಂತ್ರಜ್ಞಾನವನ್ನು ಬಳಸ್ಕೊತಾ ಇದ್ದಾರೆ. ಮತ್ತು ಅವ್ರಿಗೆ ಇಷ್ಟ ಆಗಿದ್ದು ಇನ್ನೊಂದು ಗುಣ ಅಂದರೆ ಸ್ವತಂತ್ರವಾಗಿ ಬದುಕುವಂಥ ಒಂದು ಛಲ ಇದೆ ಅವರಿಗೆ. ಈ ವಯಸ್ಸಲ್ಲೂ ಅವರು
ಎಲ್ಲ ಕೆಲಸಗಳನ್ನು ತಾವೇ ಮಾಡ್ಕೋತಾ ಇದ್ದಾರೆ. ಹಣದ ವ್ಯವಹಾರ ಇರ್ಬೋದು, ಶಾಪಿಂಗ್ ಇರ್ಬೋದು, ಮನೆಗೆ ಗೆಸ್ಟ್ಗಳನ್ನು ಆಹ್ವಾನಿಸಿ ಅವರನ್ನು ನೋಡ್ಕೊಳ್ಳೋದಿರ್ಬೋದು, ಮತ್ತು ಈಗಲೂ ಪ್ರಯಾಣ ಮಾಡ್ತಾರೆ. ಎಲ್ಲ ಹೇಳಿದಾನೆ, ಚಳುವಳಿನಲ್ಲೂ ಭಾಗವಹಿಸ್ತಾರೆ, ರಂಗದ ಚಟುವಟಿಕೆಯಲ್ಲೂ ತೊಡ್ಕೊಂಡಿರ್ತಾರೆ, ಸ್ನೇಹವನ್ನು ಮುಂದುವರಿಸ್ಕೊಂಡು ಇದ್ದಾರೆ. ಮನೆಯ ಬಗ್ಗೆನೂ ಅವರ ತಮ್ಮನ ಫ್ಯಾಮಿಲಿ ಬಗ್ಗೆ ಆಗಲಿ, ಮಗಳ ಜೊತೆ ಆಗಲಿ, ಹೀಗೆ ತುಂಬ ಕ್ರಿಯಾಶೀಲವಾಗಿರೋದ್ರಿಂದನೇ ಈ ವಯಸ್ಸಲ್ಲೂ ಅವರು ತುಂಬ ಚಟುವಟಿಕೆಯಾಗಿರೋದು ಕಂಡುಬರುತ್ತೆ. ಖಂಡಿತ ನಮಗೆ ಅವರು ಒಂದು ಮಾದರಿಯಾಗಿದ್ದಾರೆ. ಮೈಸೂರಿಗೆ ಬಂದ ತಕ್ಷಣ ನನಗೆ ಗಾಂಧಿ ಸೆಂಟಿನರಿ ಫೆಲೋಶಿಪ್ ಸಿಕ್ಕಿತ್ತು ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ. ಅಲ್ಲೇ 2 ವರ್ಷ ಕೆಲಸ ಮಾಡಿ, ಆಮೇಲೆ ಮಾತೃಮಂಡಲಿ 1 ವರ್ಷ ಕೆಲಸ ಮಾಡಿದೆ, ಆಮೇಲೆ ಬರ್ಮಾಯಸಲ್ಲಿ 1 ವರ್ಷ ಕೆಲಸ ಮಾಡಿದ್ದೆ ಈವ್ನಿಂಗ್ ಕಾಲೇಜಲ್ಲಿ. ಅದಾದಮೇಲೆ IDSಲ್ಲಿ ಯೂನಿವರ್ಸಿಟಿನಲ್ಲಿ ಕೆಲಸ ಸಿಕ್ತು. IDSಲ್ಲಿ ಕೆಲಸ ಸಿಕ್ಕಿದ ಮೇಲಂತೂ ನನ್ನ ಅಕಾಡೆಮಿಕ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಯಿತು. ಯಾಕೆ ಅಂತಂದರೆ IDS ವಾಸ್ ಎ ಯುನೀಕ್ ಪ್ಲೇಸ್ ಟು ವರ್ಕ್ ಇನ್. ಪ್ರೊಫೆಸರ್ ಮಿಶ್ರಾ ಅವರಿದ್ದರು, ನನ್ನ ಜೊತೆ BK ನಟರಾಜ್ ಅವರಿದ್ದರು, ಭೂಷಣ್ ಶಾಸ್ತ್ರಿ, ಅಚ್ಯುತ ಅಂತ. ಹೀಗೆ ಡೆವಲಪ್ಮೆಂಟ್ ಸ್ಟಡೀಸಲ್ಲಿರುವಾಗ ನಂಗೆ ಅನ್ನಿಸ್ತು ವಿಮೆನ್ಸ್ ಇಶ್ಯೂಸ್ ಮೇಲೆ ಸ್ವಲ್ಪ ಎಕ್ಸ್ಪೋಜರ್ ಸಿಕ್ಕಿದ್ಮೇಲೆ ಅಮೆರಿಕಾಗೆ ಹೋಗಿದ್ದೆ ನಾನು 82ನಲ್ಲಿ ಯಾವುದೋ ಫೆಲೋಶಿಪ್ಪಲ್ಲಿ. ಅಲ್ಲಿ ನಾನು ಬೇರೆ ಬೇರೆ ಯೂನಿವರ್ಸಿಟೀಸಲ್ಲಿ ವಿಮೆನ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ಸ್ ನೋಡ್ಕೊಂಬಂದೆ. ನನ್ನದೊಂದು ಕನಸಾಯಿತು, ನಮ್ಮದು ಒಂದು ಮೈಸೂರು ಯೂನಿವರ್ಸಿಟಿನಲ್ಲಿ ವಿಮೆನ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡ್ಬೋದು ಅಂತ. ಆವಾಗ ಅಷ್ಟರಲ್ಲಿ ನಾನು ಸಮತಾ ಅವ್ರ ಜೊತೆಲಿ ಕೂಡ ಕೆಲಸ ಮಾಡ್ತಾಯಿದ್ದೆ. ನಾನು ಸಮತಾ ಅವ್ರ ಜೊತೆಯಲ್ಲಿ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಆದರೆ ಅಲ್ಲಿ ಅಕಾಡೆಮಿಕ್ ಆಸ್ಪೆಕ್ಟ್ಸ್ಗೆ ಅಷ್ಟು ಅವಕಾಶ ಇರಲಿಲ್ಲ. ನನಗೇನನ್ಸಿತ್ತು ಅಂದರೆ ಅಕಾಡೆಮಿಕ್ ಆಸ್ಪೆಕ್ಟ್ಸನ್ನು ನೋಡಬೇಕು, ನಾವು ಆ್ಯಕ್ಟಿವಿಸಮು ಮಾಡಬೇಕು ವಿಮೆನ್ಸ್ ಇಶ್ಯೂಸಲ್ಲಿ. ಎರಡೂ ಜೊತೆಗೆ ಹೋದ್ರೇನೇ ಆವಾಗಲೇ ನಾವೇನಾದರೂ ಪರಿಣಾಮ ಬೀರೋಕ್ಕೆ ಸಾಧ್ಯ ಅಂತ ನನ್ನ ಭಾವನೆ. ಅದು ನಿಜವಾದ ಭಾವನೆ ಕೂಡ. ಬರೀ ಅಕಾಡೆಮಿಕ್ಸ್ ಆದರೂ ಒಂದು ಐವರಿಟ ಹೊರಗಿಬಿಡುತ್ತೆ, ಬರೀ ಆ್ಯಕ್ಟಿವಿಸಮ್ ಆದರೂ ಅದಕ್ಕೆ ಒಂದು ತಳ ಇಲ್ಲದೆ ಹೋಗುತ್ತೆ. ಅದಕ್ಕೆ ಇದೆರಡನ್ನೂ ಮದುವೆ ಮಾಡಬೇಕು, ಆ್ಯಕ್ಟಿವಿಸಮ್ನ ಮತ್ತು ಅಕಾಡೆಮಿಕ್ಸನ್ನು ಅಂತ. ನನ್ನ ಅನೇಕರ ಭಾವನೆ ಇತ್ತು, ನನ್ನ ಭಾವನೆ ಕೂಡ ಅದೇನೇ ಆ್ಯಕ್ಟಿವಿಸಮ್. ಆ್ಯಂಡ್ ಅಷ್ಟೊತ್ತಿಗೆ UGCನವರು ವಿಮೆನ್ ಸ್ಟಡೀಸ್ ಸೆಂಟರ್ಸ್ ಅಂತ ಶುರು ಮಾಡಿದರು. ಸೊ ನಮ್ಮ ವೈಸ್ ಚಾನ್ಸಲರ್ ಅವರು ಆಸಕ್ತಿ ತೋರಿಸಿದ್ರಿಂದ ಅವರು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ವಿಮೆನ್ ಸ್ಟಡೀಸ್ ಸೆಂಟರ್ ಅಂತ ಶುರು ಮಾಡಿದ್ರು. ನನಗಾಗ ಕನಸು ನನಸಾದಂಗೆ ಆಯಿತು. ನನ್ನ ಕನಸು ನಿಜವಾಗ್ಲೂ ಇದ್ದಿದ್ದು ನಾನು ವಿಮೆನ್ ಸ್ಟಡೀಸಲ್ಲಿ ಕೆಲಸ ಮಾಡಬೇಕು ಅಂತ. ಆವಾಗ ಅವ್ರು ನನಗೆ ಅವಕಾಶ ಮಾಡಿಕೊಟ್ರು. ಅದಾದಮೇಲೆ UGC ನನಗೆ ಸೆಂಟರ್ ಗ್ರ್ಯಾಂಟ್ ಕೊಡ್ತು. ನಾನು ಫೌಂಡರ್ ಡೈರೆಕ್ಟರ್ ಆದೆ. ದಟ್ಸ್ ಒನ್ ಥಿಂಗ್ ಆಫ್ ದಿಸ್ ಥಿಂಗ್. ಬಟ್ ವಾಟ್ ಐ ರಿಯಲಿ ಫೀಲ್ ಈಸ್ it is not enough if we are academic alone. We have to work a lot. ನನಗಂತೂ ನಾನು ಹೆಣ್ಣಾಗಿ ನಾನು ಅನುಭವಿಸಿದ್ದೆಲ್ಲನೂ ನನಗೆ ಒಂದು ರೀತಿಯಲ್ಲಿ ಅದು ನನ್ನ ಸ್ವಾನುಭವ ಅಂತ ಆಗಲೇ ಹೇಳಿದ್ದೀನಿ. ಅದರಿಂದ ನಾನು ವಿಲೇಜಸ್ ಚೈಲ್ಡ್ ಮ್ಯಾರೇಜ್ ಬಗ್ಗೆ ಅಂತೂ ನನಗೆ ತುಂಬಾ ಕಳಕಳಿ ಇದೆ. ಯಾಕೆ ಅಂತಂದರೆ ಅದು ಬೇಕಾದಷ್ಟು ಸೈಕಲಾಜಿಕಲ್ ಇಫೆಕ್ಟ್ಸ್ ಮಾಡ್ತದೆ. ನನ್ನ ಮೇಲಂತೂ ತುಂಬ ಸೈಕಲಾಜಿಕಲ್ ಇಫೆಕ್ಟ್ ಮಾಡಿತ್ತು. ಅದು ಅನೇಕರ ಮೇಲೆ, ಅನೇಕ ಹೆಣ್ಮಕ್ಳ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತನೂ ಅಂತ ನನಗೆ ಅನಿಸುತ್ತೆ. ಹೀಗಾಗಿ ಹೆಣ್ಮಕ್ಳ ವಿಷಯದಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿ ನನಗೆ ತೀವ್ರವಾಯಿತು. ಆ್ಯಂಡ್ ನಾನು ಥಿಯೇಟ್ರಲ್ಲಿ ಇದ್ದಿದ್ದರಿಂದ ಎಲ್ಲೋ ಥಿಯೇಟ್ರನ್ನೂ ಈ ವಿಷಯಕ್ಕೆ ಹೇಳ್ಕೊಂಬರ್ಬೋದು, ಅಥವಾ ಥಿಯೇಟ್ರಲ್ಲೂ ನಾವು ಈ ವಿಷಯದಲ್ಲಿ ಕೆಲಸ ಮಾಡ್ಬೋದು ಅಂತ ಅನ್ನಿಸ್ತು. ಅವರು ಪ್ರಾರಂಭದಲ್ಲಿ ಸಮತಾ ವೇದಿಕೆಯಲ್ಲಿ ಭಾಗಿಗಳಾಗ್ತಾ ಇದ್ರು. ವಿಶೇಷ ಕಾರ್ಯಕ್ರಮಗಳಿದ್ದಾಗ ಅವರಲ್ಲಿ ಬರ್ತಿದ್ರು. ಕೆಲವೊಮ್ಮೆ ಸಂವಾದದಲ್ಲಿ, ಚರ್ಚೆಗಳಲ್ಲಿ, ತಮ್ಮ ಅಭಿಪ್ರಾಯಗಳನ್ನು ಹಂಚುವಿಕೆಯಲ್ಲಿ ಅವರು ತುಂಬ ಸಕ್ರಿಯವಾಗಿ ಇರ್ತಾಯಿದ್ರು. ಆ ನಂತರದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ಅಧ್ಯಯನ ಅನ್ನೋದೇ ಪ್ರಾರಂಭ ಆಯಿತು. ಅದು ಪ್ರಾರಂಭ ಆದಾಗ ಮೊದಲ ನಿರ್ದೇಶಕರಾಗಿದ್ದವರು ರಾಮೇಶ್ವರಿ ವರ್ಮ ಅವರು. ಅಲ್ಲಿರುವಂಥ ಕೆಲವೇ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅವರು ಅದಕ್ಕೊಂದು ಘನತೆಯನ್ನು ತಂದುಕೊಟ್ಟಂಥವರು.
ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಆಮೇಲೆ ಅದಕ್ಕೆ ಸಂಬಂಧಿಸಿದ ಹಾಗೆ ಲೇಖನಗಳನ್ನು ಪ್ರಕಟಿಸುವಂಥದ್ದು. ಆಮೇಲೆ ಒಮ್ಮೆ ಕೃತಿರಚನಾ ಕಾರ್ಯಾಗಾರ ಅಂತ 3 ದಿನ ಹಮ್ಮಿಕೊಂಡಿದ್ರು. ಅದರಲ್ಲಿ ಹರಿದಾಸರನ್ನು ಒಳಗೊಂಡಂತೆ ಕೃತಿಗಳ ರಚನೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ರು. 3 ದಿನದಲ್ಲಿ ಚರ್ಚೆ ನಡೀತಾ ಇತ್ತು, ಸಂವಾದ ನಡೀತಾ ಇತ್ತು. ಸಂಶೋಧಕರು, ವಿದ್ಯಾರ್ಥಿಗಳು, ತಜ್ಞರು ಆ 3 ದಿನ ಭಾಗವಹಿಸಿದರು. ಹಲವರು ಜಾನಪದ, ಸಾಂಪ್ರದಾಯಿಕ, ಹರಿಕತೆ ಲಯಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿದರು. ಅದು ಮುಂದೆ ಜಾಗೃತಿ ಕಾರ್ಯಕ್ರಮದಲ್ಲಿ ಹಾಡಲಿಕ್ಕೆ ತುಂಬ ಅನುಕೂಲಕರವಾಗಿ ಬಳಕೆಗೆ ಬಂತು. ರಾಮೇಶ್ವರಿ ವರ್ಮಾ ಅಂದರೆ ಯಾವತ್ತೂ ಬದ್ಧತೆಯಿಂದ ಕೆಲಸ ಮಾಡುವಂಥವರು. ನಿಮ್ಮ ಪ್ರೊಫೆಷ್ನಲ್ ಲೈಫ್ ಆಗಲಿ, ಥಿಯೇಟ್ರ್ ಆಗಲಿ, ಪರ್ಸ್ನಲ್ ಲೈಫ್ ಆಗಲಿ, ಹೌ ಡಿಡ್ ಯು ಮ್ಯಾನೇಜ್ ಎವ್ರಿಥಿಂಗ್ ಆಫ್ ಆಲ್ ದೀಸ್ ಇಯರ್ಸ್? ಹೆಂಗೆ ಮ್ಯಾನೇಜ್ ಮಾಡಿದ್ರಿ ಎಲ್ಲನೂ ಮಾಡೋದಕ್ಕೆ? ಆ್ಯಂಡ್ ಇದು ಫೆಮಿನಿಸ್ಟ್ ಸ್ಟ್ರಗಲ್ಲು ಅದೆಲ್ಲನೂ, ಅದಕ್ಕೆಲ್ಲ ಹೋರಾಟಗಳನ್ನೆಲ್ಲ ಹೇಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ? ಎಲ್ಲದಕ್ಕೂ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ಕೊಂಡ್ರಿ ಅದನ್ನು? ಅದು ನನ್ನ ಪ್ರಕಾರ ನಾನೇನು ತುಂಬ ಸಮರ್ಪಕವಾಗಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಲ್ಲ ಅದನ್ನು. ಆದ್ರೂ ಐ ಥಿಂಕ್ ದ ಒನ್ ಆನ್ಸರ್ ಐ ಕ್ಯಾನ್ ಗಿವ್ ಈಸ್ ದಟ್ ಐ ಆಮ್ ಬ್ಲೆಸ್ಡ್. ಐ ಆಮ್ ವೆರಿ ಬ್ಲೆಸ್ಡ್. ನನಗೆ ತುಂಬ ಸಪೋರ್ಟ್ ಸಿಸ್ಟಮ್ ಇತ್ತು ಮನೆಯಲ್ಲಿ. ವರ್ಮಂದಿತ್ತು, ವರ್ಮನ್ ಫ್ಯಾಮ್ಲಿನವ್ರದ್ದಿತ್ತು. ಆಮೇಲೆ ವರ್ಮನ ತಾಯಿ ಅಂತೂ ನಾನು ತುಂಬ ಎನ್ಕರೇಜ್ ಮಾಡೋರು. ಆಮೇಲೆ ಹಿಂಗೆ ಸ್ನೇಹಿತರು, ಮನೆ. ಫಾರ್ಚುನೇಟ್ಲಿ ನೋಡು ತೇಜು, ವಿ ಆರ್ ವಿಮೆನ್ ಆ್ಯಂಡ್ ಯು ಅಂಡರ್ಸ್ಟ್ಯಾಂಡ್, ನಮ್ಮ ಇಂಡಿಯಾನಲ್ಲಿ ಒಂದು ನಮಗೆ ಒಂದು ಅನುಕೂಲ ಇದೆ. ವಿ ಹ್ಯಾವ್ ಹೆಲ್ಪ್ ಎಟ್ ಹೋಮ್, ಡೊಮೆಸ್ಟಿಕ್ ಹೆಲ್ಪ್ ಸಿಗ್ತಾರೆ. ಅದರಿಂದ ಸ್ವಲ್ಪ ಎಲ್ಲ ಮ್ಯಾನೇಜ್ ಮಾಡೋದು ಸ್ವಲ್ಪ ಮಟ್ಟಿಗೆ ಸುಲಭ ಆಗುತ್ತೆ. ಆದ್ರೂ ಐ ಥಿಂಕ್ ಫ್ಯಾಮಿಲಿ ಸಪೋರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ರಾವಿ ಮೇಡಮ್, ಇವಾಗ ನೀವು 2-3 ಬ್ಯಾಕ್ಗ್ರೌಂಡಿಂದ ಬಂದಿರೋದು, ಲೈಕ್ ಕೊಯಮತ್ತೂರ್ ಆ್ಯಂಡ್ ಕೇರಳ ಆ ಥರ ಎಲ್ಲನೂ. ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್, ಕ್ವಿಝೀನ್? ಯಾವ ಥರ ಇಷ್ಟಪಡ್ತೀರಾ ನೀವು, ಇಫ್ ಯು ಗಿವನ್ ಅ ಚಾಯ್ಸ್ ನಿಮಗೆ? ನನಗೆ ಅಡುಗೆ ಅಂದರೆ ತುಂಬ ಇಷ್ಟ ಮೇಡಮ್. ಕುಕ್ ಮಾಡೋಕ್ಕೆ ಅಥವಾ ಕುಕ್ ಮಾಡೋಕ್ಕೆ? ಅದರಿಂದ ನನಗೆ ತಿನ್ನೋಕ್ಕಿಂತ ಹೆಚ್ಚಿಗೆ ನನಗೆ ಅಡುಗೆ ಮಾಡೋದು ಇಷ್ಟ. ನಾನೀಗ ಕಲ್ತಿರೋದು ಆದರೆ ಒಂದು ಲಿಮಿಟೇಷನ್ ಅಂದರೆ ನಾನು ವೆಜಿಟೇರಿಯನ್ ಅಷ್ಟೇ ಮಾಡೋದು. ಆದ್ದರಿಂದ ನನಗೆ ಅಡುಗೆನಲ್ಲಿ ಎಲ್ಲ ಇಷ್ಟ. ನಾನು ವೆಜಿಟೇರಿಯನ್ ಸುಮಾರು ಬೆಳ್ಳುಳ್ಳಿ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಬೆಳ್ಳುಳ್ಳಿ ಇರೋ ವೆಜಿಟೇರಿಯನ್ ಅಡುಗೆ ಯಾವುದಾದ್ರೂ ನನಗೆ ಇಷ್ಟ. ನನ್ನ ತಾಯಿ ಒಬ್ಬ ಎಜುಕೇಟರ್, ಆಕ್ಟಿವಿಸ್ಟ್ ಮತ್ತು ರಂಗಭೂಮಿ ಎಂಥೂಸಿಯಾಸ್ಟ್. ಈ ಎಲ್ಲ ರೋಲ್ಗಳಲ್ಲಿ ನಾನು ಅವರನ್ನು ಅನುಭವಿಸಿದ್ದೇನೆ. ವಾಟ್ ಇಸ್ ಟ್ರೂಲಿ ಇಂಪ್ರೆಸಿವ್ ಇಸ್ ದ ಯಾವುದೇ ರೋಲ್ ಆಗಲಿ ಅದನ್ನು ಸಂಪೂರ್ಣ ಬದ್ಧತೆಯಿಂದ ಮಾಡ್ತಾರೆ. ಅವ್ರು ನನ್ನನ್ನು ಸಂಗೀತ ಕಚೇರಿಗಳು, ಡಾನ್ಸ್ ಪ್ರೋಗ್ರಾಮ್ ಮತ್ತು ನಾಟಕಗಳಿಗೆ ಕರ್ಕೊಂಡು ಹೋಗ್ತಿದ್ರು ಮತ್ತು ಅದರ ಪ್ರೀತಿ ಮತ್ತು ಮೆಚ್ಚುಗೆಯನ್ನು ನನ್ನೊಂದಿಗೆ ಹಂಚ್ಕೋತಿದ್ರು. ನಾಟಕ ಆಗಲಿ ಅಥವಾ ಸಿನಿಮಾ ಆಗಲಿ, ತಮ್ಮ ಆ್ಯಕ್ಟಿಂಗ್ಗೆ ಅವ್ರು ತರುವ ಎನರ್ಜಿ ಮತ್ತು ಪ್ಯಾಷನ್ ಇಸ್ ಟ್ರೂಲಿ ಅಡ್ಮಿರಬಲ್. ಶೂಟಿಂಗ್ಗೆ ಅವರು ಕಾರಲ್ಲಿ, ಬಸ್ಸಲ್ಲಿ ಸುಮಾರು ಹೊತ್ತು ಪ್ರಯಾಣ ಮಾಡಿ ಯಾವುದೋ ಊರಲ್ಲಿ ಅಥವಾ ಹಳ್ಳಿಯಲ್ಲಿ ಇರ್ಬೇಕಂದ್ರೂ ಕೂಡ ಅವ್ರು ಹೋಗ್ತಿದ್ರು, ಕಷ್ಟಪಡ್ತಿದ್ರು. ಹೀಗೆ ಒಂದ್ಸರ್ತಿ ಅವ್ರು ಶೂಟಿಂಗ್ ಹೋದಾಗ ಸೊಳ್ಳೆ ಕಚ್ಚಿ ಚಿಕನ್ ಗುನ್ಯಾ ಬಂತು. ಅಂಡ್ ದಿಸ್ ವಾಸ್ ಇನ್ ಹರ್ 70s. ಯಾಕಮ್ಮ ಹೀಗೆ ನೀನು ಸಫರ್ ಮಾಡಬೇಕು ಅಂತ ಕೇಳಿದ್ರೆ ಅವ್ರ ಉತ್ತರ, ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೆ ಅಂತ.
2 ವರ್ಷಗಳ ಹಿಂದೆ ಇಲ್ಲಿ ಸಿಂಗಪೂರ್ನಲ್ಲಿ ನನಗೆ ಅವಕಾಶ ಸಿಕ್ತು. ದಸ್ತಕ್ ಅಂತ ಹಿಂದಿ ಶಾರ್ಟ್ ಪ್ಲೇ ಫೆಸ್ಟಿವಲ್ನಲ್ಲಿ ಅವರು ನಮ್ಮೆಲ್ಲರ ಹಿರಿಯ ನಾಟಕಿ ಆಗಿದ್ರು. ಎಲ್ಲ ಶೋಗಳು ಮುಗಿಯೋ ಅಷ್ಟರಲ್ಲಿ ಅವರು ಎಲ್ಲರ ಮೆಚ್ಚುಗೆ ಪಡೆದಿದ್ರು. ಭಾಗವಹಿಸುವ ಪ್ರತಿಯೊಬ್ಬರು ಕೂಡ ಅವ್ರನ್ನ ತಮ್ಮ ನಟನೆಯ ಮೇಲೆ ಮಾತ್ರವಲ್ಲದೆ ಇಡೀ ಪ್ರೋಸೆಸ್ನಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಕ್ಕೆ ಅವ್ರನ್ನ ಪ್ರೀತಿ ಮತ್ತು ಗೌರವದಿಂದ ಆಚರಿಸಿದ್ರು. ನನ್ನ ತಂದೆ ತಾಯಿಗಳ ಜೀವನವೇ ನನ್ನ ಮೌಲ್ಯಗಳ ಅಡಿಪಾಯ. A love for the family, a deep respect for the arts and education, inclusivity in friendships, an appreciation of other viewpoints. ಜೀವನವನ್ನ ಪೂರ್ಣವಾಗಿ ಬದುಕಲು ಅವರಿಂದ ಕಲಿತೆ. ರಾಮೇಶ್ವರಿ ಮತ್ತು ಬಾಲ್ಗೋಪಾಲ್ ಅವರ ಮಗಳಾಗಿ I have indeed been truly blessed in my life. ನೀವು ಫಿಲ್ಮ್ಸ್ ರೆಫರೆನ್ಸ್ ಕೊಟ್ರಿ, ನೀವು ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಮತ್ತು ಫಿಲ್ಮ್ನಲ್ಲೂ ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಗೆ ಹೇಗೆ ಅನ್ಸುತ್ತೆ ಎರಡರಲ್ಲೂ? ಅಫ್ಕೋರ್ಸ್ ಮೀಡಿಯಾ ಇಸ್ ಡಿಫ್ರೆಂಟ್. ಹೇಗೆ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೋತಾ ಇದ್ರಿ? ಬಿಗಿನಿಂಗಲ್ಲಿ ಕಷ್ಟ ಆಯಿತು ರಮೇಶ್. ಅಂದರೆ ಬಿಗಿನಿಂಗಲ್ಲಿ ಐ ವಾಸ್ ವೆರಿ ಅಪ್ರಿಹೆನ್ಸಿವ್. ಕಷ್ಟ ಅನ್ನೋಕ್ಕಿಂತ ಹೆದರ್ಕೊಂಡಿದ್ದೆ ನಾನು. ಬಿಕಾಸ್ ಐ ನ್ಯೂ ಥಿಯೇಟರ್ ಎಸ್ ಆರ್ಟಿಸ್ಟ್ ಫ್ರಮ್ ಬೇಸಿಕ್ಸ್. I could know if I do this conveys this conveys this. But in the film, the camera, and you have to act for the camera, not for the audience. And that was a little bit of a difficulty for me. Because in the beginning, the first film that I made was Chiguri the Kanasu, and Nagavarna was the director. Nagavarna knew me. So I told him, sir, I said, look, I come from theatre, you know my background. You please tell me where I have to adjust to my body language, to adjust my this anta. So ನಾನು ಪ್ರತಿ ಫ್ರೇಮ್ ಆದಮೇಲೆ ಸರಿ ಹೋಯ್ತಾ ಸರ್ ಅಂತ ಕೇಳ್ತೆ. ಯಾಕ್ರಿ ಅಷ್ಟೊಂದು ಹೆದರ್ಕೊಳ್ತೀರಾ ಅಂತ ಕೇಳೋ. ನನಗೆ ಹೆದರಿಕೆ ಆಗಿತ್ತು. ನನಗೆ ವರ್ಮಾ ಬಗ್ಗೆ ಒಂದೆರಡು ಮಾತು ಹೇಳಿ. ನಾವು ನೋಡಿರೋದಕ್ಕೂ ನೀವು ಬಹಳ ಖಾಸಗಿಯಾಗಿ ನೋಡಿದ್ದೀರ. ನಮ್ಮ ದೃಷ್ಟಿಯಲ್ಲಿ ಯು ವಾಸ್ ಅ ವಂಡರ್ಫುಲ್ ಮ್ಯಾನ್, ವೆಲ್ ಆರ್ಗನೈಸ್ಡ್, ವೆರಿ ವೆಲ್ ಕಂಡಕ್ಟೆಡ್. ಹೇಗೆ ಅನ್ನಿಸುತ್ತೆ? You now drive me to tears after 21 years. I think he was a unique man as far as I was concerned. Loving, caring, understanding, sharing, everything possible that you can expect in a husband. But he was unlike me. He was very unlike me. He was very focused on what he did. Whether it was a play that he took to direct or whether he was teaching, he was very focused. But mine is a kind of a very wide canvas. I like many things. I like theatre, I like films, I like some music, I like various kinds of cooking, I like various kinds of things. So life never dulls for me, nor for him. But we shared a lot of common interests, and that's how I think we were a part of each other, so much a part of each other that I miss him in everything that I do almost. So, thank you, Rami. ತುಂಬ ಸಮಸ್ಯೆ ಕೊಟ್ವಿ, ನಿಮಗೆ ತೊಂದರೆ ಕೊಟ್ವಿ. ಲೆಟ್ಸ್ ಸಿ. ಮತ್ತೆ ನಿಮ್ಮನ್ನ ಥಿಯೇಟರ್ ನೋಡೋಕೆ ಭಾಳ ಆಸೆ ಇದೆ ಶಾರ್ಟ್ಲಿ, ಆಸ್ ಅ ಡೈರೆಕ್ಟರ್ ಆರ್ ಆಸ್ an actress. It's my dream, but I don't think any more dreams will come true. Thank you very much. Thank you. Thank you very much. Thank you.